ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಪ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶುಧೀರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶ ಮಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 65ನೆಯ ಪ್ರವಚನ. ಶಿವನ ವಿಸ್ತಾರವಾದ ಚಿಂತನೆಯನ್ನು ಧರ್ಮರಾಜ ಕೃಷ್ಣನ ಮುಖದಿಂದಲೇ ಕೇಳಿಕೊಂಡ. ಅಲ್ಲಿ ನೆರೆದ ಅನೇಕ ಋಷಿಗಳು ಮತ್ತೆ ತಮ್ಮ ಅನುಭವಗಳ ಬಗ್ಗೆ, ಶಿವನ ಆರಾಧನೆಯ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಸಿದರು ಧರ್ಮರಾಜನಿಗೆ. ವ್ಯಾಸರಿಂದ ಆರಂಭಿಸಿ ಅವರವರ ಎತ್ತರಕ್ಕನುಗುಣವಾಗಿ ಮಾತನ್ನು ಬಿತ್ತರಿಸಿದ್ದಾರೆ. ಪರಶುರಾಮನು ಹೇಳಿದ್ದಾನೆ. ಇಲ್ಲಿ ಮತ್ತೆ ಗೃತ್ಸಮದ ಹೇಳುತ್ತಾನೆ. ಆತ ಇಂದ್ರನ ಮಿತ್ರ ಋಷಿ. ಆತ ಒಂದು ಘಟನೆಯನ್ನು ಉಲ್ಲೇಖ ಮಾಡುತ್ತಾನೆ. ವಿಚಿತ್ರ ಅನ್ನಿಸ್ತದೆ ಆ ಘಟನೆ. ಚಾಕ್ಷುಷನ ಮಗ ಅಂದರೆ ಮನ್ವಂತರ, ಈಗ ವೈವಸ್ವತ. ನಮಗೆ ಗೊತ್ತಿರಲಿ ಅಂತ, ಕೆಲವರಿಗೆಲ್ಲ ಗೊತ್ತೇ ಬೇಕಾಗಿಲ್ಲ. ಎಂಥದೋ ನಾಯಿ ನರಿ ನೋಡ್ತಾ ಕೂತ್ಕೊಳ್ತಾವೆ ಅಷ್ಟೇ. ಅದನ್ನು ನೋಡಿ ಏನು ಮಾಡ್ತಾವೆ, ತೊಳಿತಾವೆ ಕೂತ್ಕೊಂಡು. ಪ್ರಾಣಿಗಳ ಕತೆ ಚಿಂತನೆ ಮಾಡಿ ಏನಾಗ್ತದೆ. ಕಾಕಸ್ಯ ಕತಿವಾದಂತಹ ಅಂತ ಕೇಳಿಕೊಂಡಾಗೆ ಕಾಗೆಗೆ ಅಲ್ಲೆಷ್ಟುಂಟು, ಅದನ್ನು ಮಲಗಿಸಿ ಮೇಲಕ್ಕೆ ಕೆಲೆ ಮಾಡಿ ಎಲ್ಲ ನೋಡಿಕೊಂಡು ಕೂತ್ಕೊಳ್ತಾವೆ. ಹಾಗೆ ನಮ್ಮ ಮನ್ವಂತರೀಗ ವೈವಸ್ವತ. ವೈವಸ್ವತ ಹಿಂದಿನದ್ದೇನು ಕೇಳಿದರೆ ಯಾರು ಹೇಳುತ್ತಾರೆ? ವೈವಸ್ವತ ಮನ್ವಂತರ ಏನಿತ್ತೆ ಹೇಳ್ತಾರೆ ಅಷ್ಟೇ. ಅದಕ್ಕೆ ಏನು ಪೀರಿಯಡ್, ಮನ್ವಂತರ ಕಾಲ ಎಷ್ಟು ಉದ್ದ, ಅದರ ಬಗ್ಗೆ ಗಮನವೇ ಇಲ್ಲ. ಮೊದಲ ಮನ್ವಂತರ ಸ್ವಯಂಭುವ, ಆನಂತರ ಸ್ವಾರೋಚಿಷ. ಒಂದೊಂದು ಮನ್ವಂತರವು 71 ಮಹಾಯುಗ ತಿರುಗುವಷ್ಟಾಗ್ತದೆ. ಚತುರ್ಯುಗ ಸಹಸ್ರಾಣಿ ಇದ್ದಾಗೆ 4 ಯುಗಗಳು 1000. ಅದು ಬ್ರಹ್ಮನ ಒಂದು ದಿನ. ಬ್ರಹ್ಮಣೋ ದಿನ ಮುಚ್ಚತೆ. ಅದರಲ್ಲಿ ಸ್ವಂ ಕಾಲ ಮನೋರ್ಭುಂಕ್ತೆ ಸಾಧಿಕಾಹಿ ಏಕ ಸಪ್ತತಿ. 71 ಮಹಾಯುಗಗಳನ್ನು ಒಂದೊಂದು ಮನುಗಳು ತಮ್ಮ ಅಧಿಕಾರಾವಧಿಯಲ್ಲಿ, ಎಂಥ ಲಾಂಗ್ ಪೀರಿಯಡ್ ಮಾರೆಲ್ಲ ಯೋಚನೆ ಮಾಡಿದ್ರು. ಒಂದು ಅಧಿಕಾರ ಅವಧಿ ಅಂದರೆ, ಅಧಿಕಾರಿಗಳು ಅಂದರೆ ನಮಗೆ ಒಂದೋ ತಿನ್ನುವುದು, ಒಂದೋ ತಿರುಗುವುದು, ಒಂದೋ ಮಲಗುವುದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಒಂದು ಚೂರು ಮಾಹಿತಿಯನ್ನು ಸಂಗ್ರಹ ಮಾಡುವುದಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ಅದರ ಆಚೆಗೆ ಬರುವವ ಸ್ವಾರೋಚಿಷ. ಸ್ವಾರೋಚಿಷನ ನಂತರದಲ್ಲಿ ಉತ್ತಮ, ಮತ್ತೆ ತಾಪಸ, ಮತ್ತೆ ರೈವತ. ಅಲ್ಲಿಗೆ 5 ಮುಗಿದರೆ ಮತ್ತೆ 6ನೇವನು ಚಾಕ್ಷುಷ. ಈಗ 7ನೇದ್ದು ವೈವಸ್ವತ. ಇನ್ನು 7 ಇದೆ. ಈಗ ಮಧ್ಯಾಹ್ನ ಆಗ್ತಾ ಇದೆ. ಚತುರ್ಮುಖನಿ ಆ ಲೆಕ್ಕದಲ್ಲಿ ದಿನದಲ್ಲಿ 14 ಜನರು ಬರಬೇಕು. ಮಧ್ಯಾಹ್ನದ ಹೊತ್ತು 7ನೇದ್ದವನು ಮುಗಿದ್ರೆ ಮಧ್ಯಾಹ್ನ ಮುಗಿಯಿತು ಅಂತ ಅರ್ಧ ದಿನ ಆಯಿತು. ಆ 7ನೇದ್ದು ವೈವಸ್ವತದಲ್ಲಿ ಈಗ 28ನೇ ಆಯಿತು. ಸರ್ಕಲ್ ರೌಂಡ್ ಅಂಥದ್ದು 71 ಆಗಬೇಕು. ಮತ್ತೆ ಇನ್ನೊಬ್ಬ ಬರಲಿಕ್ಕೆ, 8ನೇವ ಬರಲಿಕ್ಕೆ. ಆದ್ದರಿಂದ ಇವನ ಸರ್ಕಲಲ್ಲಿಯೂ ಈಗ ಸ್ಟಾರ್ಟ್ ಆದಷ್ಟೇ ಆ ಲೆಕ್ಕದಲ್ಲಿ. 28 ಅಂದರೆ ಸ್ವಲ್ಪ ಜಾಸ್ತಿ ಆದಾಗೆ, ಇನ್ನು 71 ಅಂದರೆ ಸ್ವಲ್ಪ ಕಮ್ಮಿ ಇರುವುದು. ಒಂದು 43 ಬೇಕು ಅಷ್ಟೇ ಇನ್ನು. ಹೀಗೆ ಚಾಕ್ಷುಷನ ಮಗ ವರಿಷ್ಠ ಅವನು, ನಾನು ಇಂದ್ರನ 1000 ವರ್ಷದ ಯಾಗದಲ್ಲಿ ಕೂತಿದ್ದೆ.
1000 ವರ್ಷ 1000 ತಿಂಗಳು ಅಂತ ಮಾಡಿ ನಮಗೇನು. ಸಹಸ್ರ ಸಮಮಾಸತ ಅಂದಾಗ ಆಗೂ ಒಂದು ಅರ್ಥ ಉಂಟು. ಸಮಾಹ ಮಾಸಾಹ ಅಂತ ಹೇಳಿಕೊಂಡು 1000 ತಿಂಗಳಿನ ಯಾಗ ಅಂದರೆ 100 ವರ್ಷದ್ದು ಯಾಗ ಅಂತ. ಇಂದ್ರನ 100 ವರ್ಷದ ಯಾಗದಲ್ಲಿ ನಾನು ರಥಂತರ ಸಾಮ ಹೇಳಬೇಕು ಅಂತ ಅಲ್ಲಿ ಮಾಡಿದಾಗ ಅಲ್ಲಿ ತಪ್ಪಾಯ್ತಂತೆ. ನನ್ನ ಸಾಮ ಉಚ್ಚಾರಣೆ ತಪ್ಪಿತ್ತು, ಸರಿ ಇರಲಿಲ್ಲ. ಅದನ್ನು ತಕರಾರು ಎತ್ತಿದವ ಚಾಕ್ಷುಷನ ಮಗ ವರಿಷ್ಠ. ಅವ ಹೇಳಿದ ನನಗೆ, ರಥಂತರೇ ದ್ವಿಜಶ್ರೇಷ್ಠ ನ ಸಮ್ಯಗಿತಿ ವರ್ತತೆ. ಓ ಬ್ರಾಹ್ಮಣನೇ, ಒಳ್ಳೆ ಕರೆಯುವಾಗ ಒಳ್ಳೆ ಗೌರವ ಕೊಟ್ಟು ಕರೀತಾನೆ, ನಿನ್ನ ರಥಂತರದಲ್ಲಿ ಸರಿ ಕಾಣುತ್ತಾ ಇಲ್ಲ ಅಂತ ಹೇಳಿದ. ಸಮೀಕ್ಷಸ್ವ, ನೋಡು ಚೆನ್ನಾಗಿ ವಿಚಾರ ಮಾಡು ನೀನು. ಪುನಃ ಬುದ್ಧಿಯ ಪಾಪಂ ತ್ಯಕ್ತ್ವ ದ್ವಿಜೋತ್ತಮ, ಅಲ್ಲಿ ತಪ್ಪನ್ನು ತೆಗಿಲಿಕ್ಕೆ ಉಂಟು, ಹಾಳಾಗಿದೆ ಹೇಳುವಲ್ಲಿ, ಆದ್ದರಿಂದ ಸರಿ ಮಾಡಲಿಕ್ಕೆ ಉಂಟಾ ನೋಡು ತಲೆಯಲ್ಲಿ ಅಂತ ಹೇಳಿದ. ನಾನು ಇವನೇನು ಹೇಳೋದಿಲ್ಲ ಈಗ, ಅವನು ಮತ್ತು ಪುನಃ ಮಾತಾಡಿಬಿಟ್ಟವ ಹೇಳುವಾಗಲೇ. ಅಯಜ್ಞಯಾಜಿನಂ ಪಾಪಂ ಅಕಾರ್ಷಿಸ್ತ್ವಂ ಸುದುರ್ಮತೆ, ನೀನು ಹಾಳು ಮಾಡಿಬಿಟ್ಟೆ, ಯಜ್ಞ ಮುಂದೋಗುವುದಿಲ್ಲ, ಯಜ್ಞದಲ್ಲಿ ನಮಗೆ ಪಾಲು ಸಿಗುವುದಿಲ್ಲ, ಫಲ ಬರುವುದಿಲ್ಲ, ಇದು ಸರಿಯಾಗಲಿಲ್ಲ ಅಂತ ಹೇಳಿ ಕೆಟ್ಟ ಮನುಷ್ಯ ಅಂತ ಕರೆದೆ, ಕೆಟ್ಟ ಬುದ್ಧಿಯವನೇ ಅಂತ ಹೇಳಿ ನನ್ನನ್ನು ಗುರುತಿಸಿ ಹೇಳಿದ. ಇಷ್ಟು ಹೇಳಿ ಏವ ಮುಕ್ತ ಮಹಾಕ್ರೋಧ, ಅವನಿಗೆ ಸಿಟ್ಟು ಬಂತು, ತಪ್ಪಾಯ್ತಲ್ಲ ಅಂತೇಳಿ ಸಿಟ್ಟಿನಿಂದ ಪ್ರಾಹ ಶಪ್ತುಂ ಪುನರ್ವಚ, ನನಗೆ ಬೈಲಿಕ್ಕೆ ಶಾಪ ಆಗಲಿಕ್ಕೆ ಒಂದಿಷ್ಟು ಮತ್ತೆ ಮಾತಾಡಿದ. ನೀನು ಸರಿಯಾಗಿ ಲೆಕ್ಕಾಚಾರ ಮಾಡಿ ಬುದ್ಧಿ ಕೊಟ್ಟು ಹೇಳದೇ ಇರೋದ್ರಿಂದ ನೀನು ಬುದ್ಧಿಶೂನ್ಯನಾಗುವಂತಲೇ ಹೇಳಿದ. ಪ್ರಜ್ಞೆಯ ರಹಿತ, ಸಾಮಾನ್ಯವಾಗಿ ಎಚ್ಚರ ತಪ್ಪುವುದು, ಎಚ್ಚರ ಇಲ್ಲದಿರುವುದು, ಲೆಕ್ಕಾಚಾರ ತಪ್ಪುವುದು, ಸರಿ ಇಲ್ಲದಿರುವುದು ಎಲ್ಲ ಪ್ರಾಣಿಗಳಿಗೆಲ್ಲ. ಅವುಗಳೇನು ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡುವುದಿಲ್ಲ. ಅಂದರೆ ದೈವದತ್ತವಾದದ್ದು ಇರ್ತದೆ ಹೊರತು ಅಧ್ಯಯನ ಮಾಡಿ ಬಂದದ್ದಲ್ಲ. ಮನುಷ್ಯ ಕಲಿತು ಒಳ್ಳೆಯವನಾಗುವುದು ಬೇರೆ, ಸಮಾಜದಲ್ಲಿ ಒಳ್ಳೆಯವನಾಗ್ತಾ ಹೋಗುವುದು ಬೇರೆ. ನಾವೀಗ ಸಮಾಜದಲ್ಲಿ ಬದುಕ್ತೇವೆ, ಅದಕ್ಕೇನು ಸಮಸ್ಯೆ ಇಲ್ಲ, ಅದು ಬದುಕಿಕೊಂಡು ಹೋಗ್ತದೆ. ಒಂದು 2-3 ಸತ್ಯ ಆದಾಗ ನಾವೀಗ ಯಾವುದೇ ಅಂಗಡಿ ಹೋದರೆ ನಮಗೇನು ಬೇಕಾದ್ದು ಕೇಳಿದರೆ, 1 kg ಅಕ್ಕಿ ಕೊಡು ಹೇಳಿದರೆ ಅವನು ಯಾವ ಬಗೆಯದ್ದು 2-3 ಬಗೆ ತೋರಿಸ್ತಾನೆ, ಹೇಳುತ್ತಾನೆ. ನಮಗೆ ಯಾವುದು ಕಣ್ಣಿಗೆ ಒಳಿತು ಕಂಡಿತು ಅದನ್ನು ನಾವು ಬೇಕು ಹೇಳುತ್ತೇವೆ. ಅದಕ್ಕೆ 70 ರೂಪಾಯಿ ಆಗ್ತದೆ ಹೇಳ್ತಾನವ, ನಾವು 100 ರೂಪಾಯಿ ನೋಟು ಕೊಡುತ್ತೇವೆ, 30 ಹಿಂದೆ ಕೊಡ್ತಾನೆ. ನಮಗೆ ಸರಿಯಾಗಿ 100ಕ್ಕೆ 30 ಹಿಂದೆ ಬರುವುದು ಲೆಕ್ಕಾಚಾರ ಗೊತ್ತಿಲ್ಲದಿದ್ದರೂ ಅವನೇನು ಹೆಚ್ಚು ಕಮ್ಮಿ ಕೊಡುವುದಿಲ್ಲ ಗೊತ್ತುಂಟು, ದಿನ ಹೋಗಿ ಬರುವ ಅಂಗಡಿಯಿಂದ. ಹಾಗಾಗಿ ಸಾಮಾನ್ಯ ಸ್ಥೂಲವಾದ ಲೆಕ್ಕ ಮನೆಯಲ್ಲಿ ಕೊಟ್ಟು ಕಳಿಸಿರ್ತಾರೆ. ಒಂದು ಮಗುವಿನ ಹತ್ರ 1 ಅಕ್ಕಿ kg ತಾ ಅಂತೇಳಿ ಅವನು ಕೊಡ್ತಾನೆ, ಗೊತ್ತುಂಟು, ತೋರಿಸ್ತಾನೆ ಅಂತ. ಆಯ್ತಲ್ಲಿ ಇಂಥದ್ದೇ ನೋಡು ಅಂತ ಮನೆಯಲ್ಲಿ ತೋರಿಸ್ತಾನೆ. ಹೀಗೆ ವ್ಯವಹಾರ ಜ್ಞಾನಕ್ಕೋಸ್ಕರ ನಾವು ಕಷ್ಟಪಡಬೇಕಾಗಿಲ್ಲ, ಅದು ಚಲ್ತಾ ಇದೆ. ಪ್ರಭಾವದಿಂದ ವ್ಯವಹಾರವು ಸಮಾಜದಲ್ಲಿ ಆಗಿ ಹೋಗ್ತದೆ. ಅದಕ್ಕೆ ಅಧ್ಯಯನ ಬೇಡ, ಅದಕ್ಕೆ ವೇದಾಂತ ಚಿಂತನೆ ಬೇಡ, ಅದಕ್ಕೆ ಹಳೆಯ ಹೊತ್ತಗೆಗಳೆಲ್ಲ ತರಬೇಕಾಗಿಲ್ಲ. ಅದಕ್ಕೆ ಮಹಾಭಾರತ ರಾಮಾಯಣ ಎಲ್ಲ ಓದಬೇಕು ಹೇಳ್ತಾರೆ, ಪುರಾಣಗಳೆಲ್ಲ ಗೊತ್ತಬೇಕು ಹೇಳ್ತಾರೆ. ಅಂಗಡಿ ಕೇಳ್ತಾನೆ ವ್ಯಾಪಾರಿಗೆ ಬಂದ ತಕ್ಷಣ, ನೀವು ಪುರಾಣ ಓದಿದ್ದೀರಾ, ನೀವು ಮಹಾಭಾರತ ಬರ್ತದ ನಿಮಗೆ? ಯಾರು ಕೇಳುವುದಿಲ್ಲ, ಎಲ್ಲಿಯೂ ಕೇಳುವುದಿಲ್ಲ. ಎಲ್ಲಿ ನೀವು ಕೇಳಿದ್ದೀರಿ? ಎಷ್ಟು ಎತ್ತರದ ಮನುಷ್ಯನಿಗೆ ಅಂದರೆ ವರ್ಷದಲ್ಲಿ 80-90 ಆದವನಿಗೆ ನೀವೇನು ಕೇಳುವುದಿಲ್ಲ. ಯಾರ ಹತ್ರ ಯಾರು ವಿಚಾರಿಸುವುದಿಲ್ಲ. ಅದಕ್ಕೆ ಬದುಕಲಿಕ್ಕೆ ತಿನ್ನಲಿಕ್ಕೆ ಈ ಲೋಕದಲ್ಲಿ ಅದು ಬೇಕಾಗಿಲ್ಲ. ಆದ್ದರಿಂದ ನೀನು ಯಾವ ಪ್ರಕಾರದಲ್ಲಿ ಅಧ್ಯಯನದಿಂದ ಯುಕ್ತವಾಗಿ ನೀನು ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ, ಆದರೆ ನಿನಗೆ ಬುದ್ಧಿ ಇರಬೇಕಾಗಿಲ್ಲ ಅಂತ ಹೇಳಿದ. ಅಂಥವ ನೀನು ಪ್ರಜ್ಞೆಯ ರಹಿತ ದುಃಖಿ ನಿತ್ಯಭೀತ ವನೇಚರ. ನೀನು ಊರಿನಲ್ಲಿ ಇರಬೇಕಾಗಿ, ನೀನು ಕಾಡಿನಲ್ಲಿ, ನೀನು ಯಾವತ್ತೂ ಹೆದರಿಕೊಂಡಿರು, ಕಾಡಿನಲ್ಲಿ ದುಃಖವನ್ನು ಅನುಭವಿಸು. ನಿನಗೆ ಲೆಕ್ಕಾಚಾರ ಇಲ್ಲ, ತಲೆ ಖರ್ಚು ಇಲ್ಲ, ಹೋಗು. 1-2 ವರ್ಷ ಅಲ್ಲ, 1000 ವರ್ಷ, 16,000 ವರ್ಷ ಇರು, ಹೋಗು. ನಷ್ಟ ಪಾನೀಯ ಭವನೆ, ಎಲ್ಲಿ ಗಾಳಿ ಇಲ್ಲ, ಎಲ್ಲಿ ನೀರಿಲ್ಲ ಅಂತ ಕಡೆ. ಅಂದರೆ ಏನರ್ಥ ಆಯಿತು? ಗಾಳಿ ಇಲ್ಲ ಅಂತ ಆದರೆ ಅದು ಗುಡ್ಡೆ ಅಂತ ಆಯಿತು ನೋಡಿ. ಬೆಟ್ಟ ಗುಡ್ಡದ ಪ್ರದೇಶಗಳು, ಒಳ್ಳೆಯ ಗಾಳಿ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ ಅಂತ ಜಾಗದಲ್ಲಿ ಮೃಗೇಹಿ ಅನ್ಯಶ್ಚ ವರ್ಜಿತ, ಅಲ್ಲಿ ಪ್ರಾಣಿಗಳು ಬೇರೆ ಇಲ್ಲ. ಪ್ರಾಣಿಗಳಿಲ್ಲದ ತಾಣದಲ್ಲಿ ನೀನು ಪ್ರಾಣಿ ಆಗಬೇಕು.
ಅದು ಅಯಜ್ಞೀಯ ದ್ರಮೇ ದೇಶ. ಅಲ್ಲಿ ಮನುಷ್ಯರು ಯಾರು ಬರಬಾರದು. ಮತ್ತೆ ಯಾಕೆ ಬರ್ತಾರೆ ಅವರು ಮನುಷ್ಯರು ಕಾಡಿಗೆ? ಅವರು ಯಜ್ಞ ವೃಕ್ಷ ಇದ್ದರೆ ತರಲಿಕ್ಕೆ ಬರ್ತಾರೆ. ಹೋಮ ಹವನಕ್ಕೆ ಅಲ್ಲಿ ಅದು ಕಟ್ಟಿಗೆ ಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂಥ ಕಟ್ಟಿಗೆ ತರಲಿಕ್ಕೆ ಅವರು ಕಾಡಿಗೆ ಬರ್ತಾರೆ. ನೀನಿರುವಲ್ಲಿ ಯಜ್ಞೋಪಯೋಗಿಯಾದ ಮರಗಳು ಇರಬಾರದು, ವೇಸ್ಟ್. ಬೇಡದಿದ್ದ ಮರಗಳು ಇರಬೇಕಾದ್ರೆ ಇದ್ದರೆ ಅದರ ಗಾಳಿಯು ಚೆನ್ನಾಗೇ ಇಲ್ಲ. ಅದು ಅವುಗಳು ನೀರನ್ನು ಕುಡಿತಾವೆ, ನೀರು ಅಲ್ಲಿ ಇರುವುದಿಲ್ಲ. ನೋಡಿ, ಬೇಡದಿದ್ದ ಮರಗಳು ಹುಲುಸಾಗಿ ಬೆಳೆದರೆ ಕಷ್ಟ ಏನು ಕೇಳಿದರೆ ಗಾಳಿಯೂ ಸರಿ ಇರುವುದಿಲ್ಲ, ಹಾಳಾಗಿರುತ್ತದೆ, ಅಕೇಶಿಯಾದಂಥದ್ದು. ಅದು ಬೆಳೆದರೆ ಅಲ್ಲಿ ಜಾಗದಲ್ಲಿ ನೀರು ಇರುವುದಿಲ್ಲ, ಅದು ಕುಡಿತದೆ ನೀರನ್ನು, ನೀರ ಪಸೆ ಇರುವುದಿಲ್ಲ. ಪ್ರಾಣಿಗಳು ಎಂತಾಗಬೇಕೀಗ? ಅಂಥ ಮರಗಳಲ್ಲಿ ನೆರಳುಗಳು ಹೆಚ್ಚಿಲ್ಲ. ಅವುಗಳು ಹೂ ಬಿಟ್ಟರೆ ಅವುಗಳ ವಾಸನೆಗಳು ಮಾರಕಗಳು, ವಿಷಗಳು. ನೋಡಿ, ಅಗೇಶಿಯ ಸಾಲು ಬೆಡಿ ನಟ್ಟಿರ್ತಾರೆ, ನೆರಳು ಇಲ್ಲ, ಗಾಳಿ ಒಳ್ಳೆಯದಲ್ಲ, ಮುಂದಕ್ಕಲ್ಲಿ ನೀರ ಪಸೆ ಉಳಿಯುವುದೂ ಇಲ್ಲ. ಹಾಗಾಗಿ ಪ್ರಾಣಿಗಳಿಗೆ ಎಲ್ಲಿಯೋ ನೀರ ಸೆಲೆ ಇದ್ದರೆ ಕುಡಿಲಿಕ್ಕೆ ಬರ್ತದೆ, ಕುಡಿಲಿಕ್ಕೆ ಆಗುವುದಿಲ್ಲ, ಇದು ಎಳೆದುಕೊಂಡೇ ಇರ್ತದೆ. ನಾನೇನು ಜಾಸ್ತಿ ಅಂದರೆ ಎಂತ ಮಾಡಲಿಕ್ಕೆ ಆಗ್ತದೆ? ಅದನ್ನು ಏನೋ ಮೂಪು ಮಾಡಿಕೊಂಡು ಏನೋ ಫರ್ನಿಚರ್ಸ್ಗಳಿಗೆಲ್ಲ ಉಪಯೋಗಿಸ್ಬೋದು. ಈಗ ಇಂಧನ ಅಂತ ಹೇಳಲಿಕ್ಕಿಲ್ಲ ನಾನು, ಯಾಕೆಂದರೆ ಯಾರು ಕಟ್ಟಿಗೆಯಲ್ಲಿ ಊಟ ಮಾಡುವುದಿಲ್ಲ, ಒಲೆ ಹಾಕಿಸಿ ಎಲ್ಲ. ನಮಗೆ ಕಮರ್ಷಿಯಲ್ ಕ್ರಾಪ್ ಈಗ. ಸಮಾಜ ಸತ್ರು ಪರವಾಗಿಲ್ಲ, ಅದರ ಹೂವಂತೂ ಅತ್ಯಂತ ವಾಸನೆ, ಅದು ವಿಷ, ಹಾಳು ವಾತಾವರಣಕ್ಕೆ. ಅದು ಜನ ಕೇಳುದು, ಹೇಳ್ತಾರೆ ನಾನು 4 ಎಕರೆ ಜಾಗ ತಗೊಂಡಿದ್ದೇನೆ, ದುಡ್ಡು ಹಾಕಿದ್ದೇನೆ, ಅದನ್ನು ತೆಗಿಬೇಕು, ಅದಕ್ಕೋಸ್ಕರ ಮರ ಹಾಕಿದ್ದೇನೆ, ಇದನ್ನು ಒಳ್ಳೆ ರೇಟ್ ಬರ್ತದೆ ಮರಕ್ಕೆ, ಆಯ್ತಾಯಿಲ್ಲ. ಚಪ್ಪರ ಎಲ್ಲ ಹಾಕ್ಲಿಕ್ಕೆಲ್ಲ ತೊಗೊಂಡು ಹೋಗ್ತಾರೆ ಅವರು. ನೇರ ಇರ್ತದೆ, ಉದ್ದಕ್ಕೆ ಇರ್ತದೆ, ಚಂದ ಇರ್ತದೆ. ಅದರಿಂದ ಪರಿಸರ ಹಾಳಾಗಿದೆ, ಇದನ್ನು ಕೇಳುವುದಿಲ್ಲ. ನಾನಲ್ಲಿಲ್ಲ ಅಂತಾನವ, ಅಲ್ಲಿ ಅವನು ತಗೊಂಡದ್ದು ಜಾಗ, ಹೋಗಿ ಕಾರಲ್ಲಿ ಹೋಗಿ ಬರ್ತೇನೆ ಅಂತಾನೆ, ನೋಡಿ ಬರ್ತೇನೆ ಹೇಳ್ತಾನೆ. ಹೀಗಾಗಿ ನಿನಗೆ ಬೇಡದಿದ್ದ ಮರಗಳಿರುವಂತೆ ಒಳ್ಳೆ ಮರಗಳು ಇಲ್ಲದ ಜಾಗದಲ್ಲಿ ನೀನು ಮೃಗಃ ಕ್ರೂರಃ ಅಯಜ್ಞೀಯ ದ್ರುಮೇ ದೇಶೇ ರುರುಸಿಂಹ ನಿಷೇವಿತೆ. ಇನ್ನೇನಿದ್ರು ಭೀಕರ ಮೃಗಗಳು ಇರಬೇಕು, ಭಯಂಕರ ಜೋರಾದ ಹಾವುಗಳು, ಕ್ರೂರ ಸಿಂಹಗಳು, ಅಂದರೆ ಮೇಲಿಂದಲೂ ಕೆಳಗಿನಿಂದಲೂ ನಿನ್ನನ್ನು ಆಕ್ರಮಿಸುವಂತೆ. ಅಂಥ ಜಾಗದಲ್ಲಿ ಭವಿತಾತ್ವ ಮೃಗ ಕ್ರೂರ, ಕೆಟ್ಟ ಮೃಗ ಆಗಬೇಕು ನೀನು. ಜಿಂಕೆ ಅಂತೆ ಪಾಪದ್ದಲ್ಲ, ತೋಳ ಅದಾದರೆ ಸರಿ, ಅದು ಕ್ರೂರ ಮೃಗ. ಇಂಥ ಕಡೆಯಲ್ಲೆಲ್ಲ ಇರ್ತದೆ, ಹಾಗೆ ಆಗಬೇಕು ನೀನು. ಮಹಾ ದುಃಖ ಸಮನ್ವಿತ, ಭಾರಿ ನಿನಗೆ ಕಷ್ಟ ಆಗಬೇಕು. ನೋಡಿ, ಒಂದು ವೇದದ ತಪ್ಪಿನ ಕಥೆಯಲ್ಲಿ ಆದ ಹೆಚ್ಚು ಕಡಿಮೆಯಲ್ಲಿ ಅವನು ಎಷ್ಟು ದೊಡ್ಡ ಅನಾಹುತ ಆಯಿತು ನೋಡಿ. ಅವ ಹೇಳಿಕೊಳ್ತಾ ಇದ್ದಾನೆ, ಗೃತ್ಸಮದ ಭಾರಿ ಪ್ರಸಿದ್ಧ ಅವ ಋಗ್ವೇದದಲ್ಲಿ. ಅವನು ಕಂಡ ಮಂತ್ರ ರಾಶಿಗಳೇ ಇವೆ, ಮಂಡಲಗಳ ಚಿಂತನೆಗಳಲ್ಲಿ ಅವನ ಹೆಸರುಗಳು ಬರ್ತಾವೆ, ಗೃತ್ಸಮದನತ್ತು. ಅವನು ತನ್ನ ಕಥೆ ಹೇಳ್ತಾ ಇದ್ದಾನೆ. ಅವ ಹೇಳಿ ಬಿಡುವ ಹೊತ್ತಿನಲ್ಲಿ ನಾನು ಮಾರಾಯ ಮೃಗ ಆಗಿದ್ದೇನೆ ಅಂದ, ನಾನು ಪ್ರಾಣಿಯಾಗಿ ಹೋಗಿದ್ದೇನೆ, ನಾನು ಶಿವನನ್ನು ಶರಣಾದೆ. ಕಾಡು ದುರ್ಗಮವಾದದ್ದು, ಜೊತೆಯಲ್ಲಿ ಕ್ರೂರವಾದ ತನ್ನ ದೇಹ ಬೇರೆ, ಸಾವಿರಾರು ವರ್ಷಗಳಲ್ಲಿ ಪಡಬೇಕಾದ ಸಂಕಟ. ನಾನು ಶಿವನನ್ನು ಮೆಚ್ಚಿಸಿದೆ. ಎಷ್ಟು ಸಮಯದಲ್ಲಿ, ಯಾವ ಪ್ರಕಾರದಲ್ಲಿ ಅಂತ ಹೇಳುವುದಿಲ್ಲ ಗೃತ್ಸಮದ. ನನಗೆ ಶಿವ ಒಳ್ಳೆಯದು ಮಾಡಿದ ಅಂತ ಹೇಳ್ತಾನೆ ಅಷ್ಟೆ. ಅವನಿಂದ ಅನುಗ್ರಹ ಆದದ್ದರ ಬಗ್ಗೆ ಮಾತ್ರ ಹೇಳ್ತಾನೆ, ತಾನು ಪರದಾಡಿದ್ದರ ಬಗ್ಗೆ ಹೇಳುವುದಿಲ್ಲ. ಅದಕ್ಕೆ ಬೇಕಾದ ಸಂಗತಿಯನ್ನಷ್ಟೇ ಕೊಡ್ತಾನವ. ಹಿಂದೆ ಮುಂದಕ್ಕೆಲ್ಲ, ನಾನಾದರೂ ಹಿಂದೆ ಮುಂದಕ್ಕೆಲ್ಲ ಇದ್ದದ್ದನ್ನು ಸ್ವಲ್ಪ ಹೇಳಿದ್ದು ಅವನು ಹೇಳುವುದಿಲ್ಲ. ಹೀಗೆ ನಾನು ಶಿವನನ್ನು ಮೆಚ್ಚಿಸಿದ್ದಕ್ಕೆ ಅವನು ನನಗೆ ಅಜರಶ್ಚ ಅಮರಶ್ಚೈವ ಭವಿತಾ ದುಃಖವರ್ಜಿತ, ನಿನಗೆ ದುಃಖ ಹೋಗ್ತದೆ ಅಂತ ವರ ಕೊಟ್ಟಿದ್ದಾನೆ. ಮತ್ತೆ ನಿನಗೆ ಮುದಿತನವೂ ಬರುವುದಿಲ್ಲ, ನಿನಗೆ ಸಾವು ಸಂಭವಿಸುವುದಿಲ್ಲ
ಅದು ಅವನ ರುದ್ರನ ಕೈಯಲ್ಲಿರತಕ್ಕಂತಹ ಸಾಮರ್ಥ್ಯ ವಿಶೇಷ ಅದು, ಮೃತ್ಯುಂಜಯನಾದ್ದರಿಂದ. ಸಾಮ್ಯಂ ಮಮಾಸ್ತುತೆ ಸೌಖ್ಯಂ, ಮತ್ತು ನೀನು ಖುಷಿಯಾಗಿರು ನನ್ನಾಗಿ, ನನ್ನಷ್ಟೇ ನಿನಗೆ ಸೌಖ್ಯ ಸಿಗಲಿ, ಆನಂದವಾಗಿರು. ಮತ್ತಿಲ್ಲಿ ಆದ ಯಜ್ಞ ಅದು ಮುಂದುವರಿಯಲಿ, ಅದು ಮುಗಿದೋಗಲಿ. ಇವಯೋಹ ವರ್ಧತಾಂ ಕ್ರತು, ಇಂದ್ರನ ಯಜ್ಞ ಆರಂಭ ಆಗಿದೆ, ದೀರ್ಘಕಾಲದ ಯಜ್ಞ. ಅದರಲ್ಲಿ ಏನೋ ತಪ್ಪು ಬಂದಿದೆ, ಅದನ್ನು ಪರಿಮಾರ್ಜನೆಗೊಳ್ಳುವ ಮಾಡುವ. ನಿಮ್ಮ ಯಜ್ಞ ಸಾಂಗವಾಗಿ ನಡೆಯಲಿ. ಅವ ಅಯಜ್ಞವಾಹಿ ನಮ್ಮಂದ, ಯಜ್ಞ ಹೋಗ್ಲಿಕ್ಕಿಲ್ಲ, ಇನ್ನು ಮುಂದಕ್ಕೆ ನಿಂತು ಹೋಗ್ತದೆ, ಹಾಳಾಗ್ತದೆ ಅಂದರೆ ಇಲ್ಲಿ ಇಲ್ಲಾಗಿದೆ. ನೀವು ಯಜ್ಞವನ್ನು ಮುಂದುವರಿಸಿರಿ, ಅದನ್ನು ಬೆಳೆಸಿರಿ, ಒಳ್ಳೆಯದಾಗಲಿ ಅಂತ ಯಜ್ಞಕ್ಕೂ ಆಶೀರ್ವಾದ ಮಾಡಿದ್ದಾನೆ. ಅಂತಹ ಶಿವ ಅಯಂ ಧಾತಾ ವಿಧಾತಾ ಚ ಸುಖ ದುಃಖೇ ಚ ಸರ್ವದಾ, ನಮಗೆ ಸುಖ ದುಃಖಗಳನ್ನು ಕೊಡುವಲ್ಲಿ, ನಮ್ಮ ಸುಖ ದುಃಖಗಳಿಗೆ ಅಭಿಮಾನಿಯಾಗಿ ಯಾವತ್ತೂ ಶಿವ ಇದ್ದೇ ಇದ್ದಾನೆ. ಸಂಪತ್ತು ಕೊಡ್ತಾನೆ, ಹಾಗೆ ಬೇಕಾದವರಿಗೆ ಬೇಡವಾದವರಿಗೆ ವಿಪತ್ತನ್ನೂ ಕೊಡ್ತಾನವ. ಅಂತಹ ಶ್ರೇಷ್ಠನಾದ ನಮ್ಮನ್ನೆಲ್ಲ ಹೊತ್ತಿರತಕ್ಕ ಶಿವನು ಅಚಿಂತ್ಯೇಶಃ ಭಗವಾನ್ ಕರ್ಮಣ ಮನಸಾಗಿರ, ಪೂರ ಅವನ ಬಗ್ಗೆ ಯೋಚನೆ ಮಾಡಿ ಹೇಳಲಿಕ್ಕೆ ಬರುವುದಿಲ್ಲ. ಮಾತು ಮನಸ್ಸು ಸೋಲ್ತದೆ ಅವನನ್ನು ಹೇಳುತ್ತಾ, ಹಾಗಿದ್ದಾನವನು ಅಂತ ಹೇಳಿ ಶಿವನ ಬಗ್ಗೆ ಎತ್ತರದ ಮಾತನ್ನು ಹೇಳಿದ. ಆ ಎಡೆಯಲ್ಲಿ ಕೃಷ್ಣ ಮತ್ತೆ ಮಾತಾಡ್ತಾನೆ. ಕೃಷ್ಣ ಹೇಳ್ತಾನೆ, ಶಿವನು ಬಹಳ ಚಂದವಾದ ಬಣ್ಣದವನು, ಸುವರ್ಣಾಕ್ಷ. ಬಂಗಾರ ಆದರೆ ಬಂಗಾರದ ಬಣ್ಣದವ, ಹಳದಿ ಮಿಶ್ರಿತ ಕೆಂಪು ಬಣ್ಣದವ. ಯಾರು? ಶಿವ. ಸುವರ್ಣಾಕ್ಷ. ಮತ್ತೆ ಮಹಾದೇವ, ಎಲ್ಲ ದೇವತೆಗಳಿಂದ ಮಿಗಿಲಿದ್ದಾನೆ. ತಪಸಾ ತೋಷಿತೋ ಮಯ, ನಾನು ಅವನನ್ನು ತಪಸ್ಸು ಮಾಡಿದ್ದೇನೆ. ಹಿಂದೆ ಹೇಳಿದ್ದಲ್ಲ, ಇದು ಬೇರೆ. ಅದಕ್ಕೆ ತಪಸ್ಸು ಮಾಡಿದಾಗ ನನಗೆ ಅವ ವರ ಕೊಟ್ಟಿದ್ದಾನೆ. ಅವರು ವರ ಕೊಟ್ಟದ್ದು ನನಗೆ, ನೀನು ತುಂಬ ಇಷ್ಟನಾಗುವಿ ಅಂತ ಲೋಕಕ್ಕೆ. ಅರ್ಥಾತ್ ಪ್ರಿಯತರಃ ತ್ವಂ ಮತ್ ಪ್ರಸಾದಾತ್ ಭವಿಷ್ಯಸಿ. ಜನರಿಗೆ ದುಡ್ಡು ಅಂದರೆ ಭಾರಿ ಇಷ್ಟ, ಅದಕ್ಕಿಂತ ಜಾಸ್ತಿ ನೀನು ಇಷ್ಟ ಆಗ್ತಿ ಲೋಕಕ್ಕೆ. ನೋಡು, ಆ ಪ್ರಕಾರ ಆಗು ಅಂತೇಳಿ ಅವನಿಗೆ ವರ ಕೊಟ್ಟಿದ್ದಾನೆ. ನನಗೆ ವರ ಕೊಟ್ಟಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ. ಅಪರಾಜಿತಷ್ಟು ಯುದ್ಧೇಶು, ಹೋರಾಟದ ಅಂಗಳಗಳಲ್ಲಿ ನಿನಗೆ ಸೋಲು ಬರುವುದಿಲ್ಲ. ಮತ್ತೆ ತೇಜಸೈವ ಅನಲೋಪಮಃ, ತೇಜಸ್ಸಿನಲ್ಲಿ ಪ್ರಕಾಶದಲ್ಲಿ ಬೆಂಕಿಯಂತೆ ನೀನು ಕಂಡು ಬರಲಿವೆ. ಇಂತಹ ನೆಲೆಯಲ್ಲಿ ನೀನಿದ್ದಿ, ನಿಂತದ್ದು ಬಹಳಷ್ಟು ಅಂತಾನೆ ಕೃಷ್ಣ. ನನಗೆ ತುಂಬ ಪ್ರಕಾರದ್ದು. ಏವಂ ಸಹಸ್ರದಶ್ಚ ಅನ್ಯಾನ್ ಮಹಾದೇವ ವರ ಅಂತದವು. ಹೀಗೆ 1000 ಗಟ್ಟಲೆಲ್ಲ ನನಗೆ ವರ ಕೊಟ್ಟಿದ್ದಾನೆ ಅಂತ ಬೇರೆ ಬೇರೆ ಕಡೆಯಲ್ಲಿ ತನಗೆ ಸಿಗತಕ್ಕ ವರಗಳ ಬಗ್ಗೆ ಕೃಷ್ಣ ಮಾಹಿತಿ ಕೊಟ್ಟ. ನಾನು ಮಣಿಮಂತ ಶೈಲದಲ್ಲಿಯೂ ತಪಸ್ಸು ಮಾಡಿದ್ದುಂಟು. ಅಲ್ಲಿ ಸುಮಾರು 1000 ವರ್ಷ ಮಾಡಿದ್ದೇನೆ. ಅದು ಎಲ್ಲಿ ಮಣಿಮಂತವೋ ಯಾವಾಗವೋ ಯಾವ ಅವತಾರದಲ್ಲಿಯೋ ಅಂತೂ ಹೇಳೋದಿವ, ಮಾಡಿದ್ದೇನೆ ನಾನಲ್ಲಿ. ಅಲ್ಲಿಯೂ ನನಗೆ ವರಮೃಣೀಶ್ವ ಅಂತೆಲ್ಲ ಕೇಳಿದ್ದ ಇವ. ನಾನು ನಿನ್ನಲ್ಲಿ ಭಕ್ತಿ ಬರಲಿ ಅಂತ ಕೇಳಿಕೊಂಡಿದ್ದೇನೆ. ಅಂತಹ ಮಹಾದೇವಪ್ಪವ ಅನ್ನೋ ನೆಲೆಯಲ್ಲಿ ಕೃಷ್ಣ ಹೇಳುತ್ತಾನೆ.
ಮತ್ತೆ ಗರ್ಗಾಚಾರ್ಯ ಗರ್ಗ ಅವನು ಹೇಳ್ತಾನೆ, ಗರ್ಗ ಸಂಹಿತೆ ಎಲ್ಲ ಉಂಟಲ್ಲ, ಹಾಗಾಗಿ ಯಾವುದವನ ಹೆಸರಿನಲ್ಲಿ ಇರುವಂಥದ್ದು. ಅವ ಹೇಳಿದ, ನನಗೆ 64 ವಿದ್ಯೆಗಳು, ಚತುಷ್ಷಷ್ಟ್ಯಂಗಂ ಅದದಾತ್ ಕಾಲಜ್ಞಾನ ಮಮ ಅದ್ಭುತಂ. 64 ಅಂಗಗಳ ಕಾಲಜ್ಞಾನವನ್ನು, ಜ್ಯೋತಿಷವನ್ನು ನನಗೆ ನೀಡಿದ್ದಾನೆ. ಅವನ ಹೆಸರಲ್ಲಿ ಜ್ಯೋತಿಷ ಗ್ರಂಥ ಇದೆ, ಗರ್ಗಾಚಾರ್ಯ. ಅಂತಹ ಜ್ಯೋತಿಷ ನನಗೆ ಬಂದದ್ದು ಶಿವನಿಂದ. ಅವನನ್ನು ಕೊಟ್ಟ. ನಾನು ಸರಸ್ವತಿ ನದಿ ತೀರದಲ್ಲಿ ತಪಸ್ಸು ಮಾಡಿದ್ದಾಗ, ಹಾಗಾಗಿ ನನಗೆ ಅವನು ಒಲಿದು ನನಗೆ ಕೊಟ್ಟದ್ದು. ಅಷ್ಟೇ ಅಲ್ಲದೇ ತುಲ್ಯಮ್ಮಮ ಸಹಸ್ರಂಚ, ಅಲ್ಲ, ನನಗೆ ಬೇಕಾದ ಮಕ್ಕಳನ್ನು ಸುತಾನಾಂ ಬ್ರಹ್ಮವಾದಿನ, ನನಗೆ ಸರಿಯಾದ ಅಂತಲೇ ಅರ್ಥ ಅಲ್ಲ, ಮತ್ತೆ ತುಲ್ಯಮಮ ಸಹಸ್ರಂಚ ಸುತಾನಾಂ, ಒಳ್ಳೆ ದೇವರನ್ನು ತಿಳಿದ ಬ್ರಹ್ಮವಾದಿಗಳ, ವೇದವನ್ನು ಹೇಳುವ, ಅಧ್ಯಯನವನ್ನು ಮಾಡಿದ ಮಕ್ಕಳ ಗುಂಪು, 1000 ಮಕ್ಕಳು ನನಗಾಗಲೆಂದು, ಅಂದರೆ ಇದನ್ನು ಪರಂಪರೆಯನ್ನು ಬೆಳೆಸಲಿಕ್ಕೆ ಶಿವ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಆಯುಷ್ಯ ಕೊಟ್ಟಿದ್ದಾನೆ. ಆಯುಶ್ಚೈವ ಸಪುತ್ರಸ್ಯ, ನನಗೂ ಮಕ್ಕಳಿಗೂ ಸಂವತ್ಸರ ಶತಾಯುತ, 16,000 ವರ್ಷಗಳ ಕಾಲ ಬದುಕು, ಜೊತೆಯಲ್ಲಿ 1000 ಮಕ್ಕಳು, ಅದರೊಟ್ಟಿಗೆ ಜ್ಯೋತಿಷವಾದ ಚಿಂತನೆ, ಇವನ್ನೆಲ್ಲ ನನಗೆ ಆತ ಕೊಟ್ಟಿದ್ದಾನೆ. ಇವರೆಲ್ಲ ಕೊಡುವ ಜ್ಞಾನವನ್ನು ಹೇಳುವಾಗ ಲೌಕಿಕ ಜ್ಞಾನದ ಬಗ್ಗೆ ಹೇಳುವುದಿಲ್ಲ ನೋಡಿ. ಕಾಲಜ್ಞಾನ ಅಂದರೆ ಎಷ್ಟು ವಿಚಿತ್ರವಾದದ್ದು, ಮುಂದೇನು ಹಿಂದೇನು, ಅಲ್ಲೇನು ಇಲ್ಲೇನು ಅಂತ. ಹಾಗಾಗಿ ನಾವು ಇವತ್ತು ತಿಳ್ಕೊಳ್ಳುವುದು ಆಚೀಚೆನದ್ದು ಮಾತ್ರ. ನಾಯಿಗೆ ಎಷ್ಟು ಕಾಲು, ಬೆಕ್ಕಿ ಎಷ್ಟು ಹಾಲು ತಿಂತದೆ, ಕುಡಿತದೆ, ಇಂಥದ್ದರ ಬಗ್ಗೆ ಮಾತ್ರ ನಮ್ಮ ತಲೆ. ನಾವು ಮನುಷ್ಯರ ಬಗ್ಗೆ, ಮನುಷ್ಯರಿಗಿಂತ ಮಿಗಿಲಾದ ದೇವತೆ ಬಗ್ಗೆಗಳು ತಿಳ್ಕೊಳ್ಳುವುದಿಲ್ಲ, ದೇವರ ಬಗ್ಗೆ. ಮತ್ತು ನಾವು ಮನುಷ್ಯರು ನಮಗಿಂತ ಕೀಳು ಮಟ್ಟದ ಪ್ರಾಣಿ ಪ್ರಪಂಚವನ್ನು ನೋಡಲಿಕ್ಕೆ ಹೋಗ್ತೇವೆ. ನಾವು ಯೋಚನೆ ಮಾಡಿ, ಅವುಗಳು ಮನುಷ್ಯನ ಸಹವಾಸ ಮಾಡ್ತವೆ, ಮನುಷ್ಯನಂತೆ ಸುಮ್ಮನೆ ಇರ್ತವೆ. ನಾವು ಪ್ರಾಣಿಗಳಂತೆ ಕಿರಿಚುತ್ತೇವೆ, ಪ್ರಾಣಿಗಳ ಜೊತೆಯಲ್ಲಿ ಮಲಗ್ತೇವೆ. ಯೋಚನೆ ಮಾಡಿ, ನಾಯಿ ಜಗಲಿಯಲ್ಲಿ ಮಲಗಿದ್ರೆ ಚಂದವೋ, ನಾವು ನಾಯಿಯ ಜೊತೆಯಲ್ಲಿ ಮಲಗಿದ್ರೆ ಒಳಿತು. ನಾವು ಅದನ್ನು ಒಳಗೆ ತಂದು ಮನೆಯೊಳಗಿಟ್ಟು ಅದರ ಜೊತೆಯಲ್ಲಿ ಮಲಗಿ ಅದರ ಒಟ್ಟಿಗೆ ತಿಂದು, ನಮಗೆ ನಮ್ಮವರ ಬಗ್ಗೆ ಬೇಕಾಗಿಲ್ಲ, ತಂದೆ ತಾಯಿಗಳ ಬಗ್ಗೆ, ಅವರ ಎಚ್ಚರದ ಬಗ್ಗೆ, ಅವರ ಒಡನಾಟದ ಬಗ್ಗೆ ನಮಗಿಲ್ಲ. ಈ ನಮೂನೆ ಹೇಳುವುದಲ್ಲ. ಅಂದರೆ ಹೇಳುವಾಗ ಯಾವ ಜ್ಞಾನವನ್ನು ಕೊಡ್ತಾ ಇಲ್ಲ. ಆಯುಷ್ಯ ಕೊಟ್ಟರು, ಮಕ್ಕಳು ಕೊಟ್ಟರು, ಕಲೀಲಿಕ್ಕೆ ವಸ್ತು ಕೊಟ್ಟರು. ಏನು ಅದ್ಭುತವಾದಂತಹ ಇದೆಲ್ಲ ಅವರು ಕೊಡುವ ಬಗ್ಗೆ ಹೇಳುವಾಗ ನಾವು ಗಮನಿಸಬೇಕಾದ ವಿಷಯ. ಖಾಲಿ ಕತೆ ಕೇಳುವುದಷ್ಟೇ ಮುಖ್ಯ ಅಲ್ಲ, ಕಥೆಯಲ್ಲಿ ಇರತಕ್ಕಂತಹ ಸ್ಪಿರಿಟ್, ಆಂತರ್ಯ ಏನಾಯಿತು. ನಾವು ಕಲಿದಾದ, ನಾವು ಕರ್ಕರಲ್ಲ, ಬಾಯಿ ಮುಚ್ಚುದ. ನಾವು ಶಿವನನ್ನು ನೋಡುವುದಿಲ್ಲ, ಬಾಯಿ ಮುಚ್ಚುದ. ನಮಗೆ ಜ್ಯೋತಿಷಿ ಬೇಡ, ಬಾಯಿ ಮುಚ್ಚುದ. ನಮಗೆ ಬದುಕೇ ಬೇಡ ಹೇಳಿ ಬಾಯಿ ಮುಚ್ಚುದ, ಅಥವಾ ಕಣ್ಮುಚ್ಚುದ. ಅಂದ್ರೆ ಆದದ್ದರ ಬಗ್ಗೆ ಸಾಧನೆಗಳು ಹೇಗಿರ್ತಾವೆ. ಇತ್ತ ಪರಾಶರರು ಮಾತಾಡ್ತಾರೆ, ವೇದವ್ಯಾಸರ ತಂದೆ, ಗೊತ್ತು ತಾನೆ, ವ್ಯಾಸರಲ್ಲಿ ಇದ್ದಾರೆ, ಪರಾಶರರು ಇದ್ದಾರೆ, ಋಷಿಗಳು. ಅವರು ನನಗೊಂದು ಆಸೆ ಇತ್ತು ಹೇಳ್ತಾರೆ. ಮಹಾತಪಾಹ ಮಹಾತೇಜಾಹ ಮಹಾಯೋಗಿ ಮಹಾಯಶಾಹ ವೇದಾವಾಸಃ ಶ್ರಿಯಾವಾಸಃ ಬ್ರಹ್ಮಣ್ಯಃ ಕರುಣಾನ್ವಿತಃ ಅಪ್ಯಸೌ ಈಪ್ಸಿತಃ ಪುತ್ರಃ ಮಮ ಸ್ಯಾದ್ವೈ ಮಹೇಶ್ವರ. ನನಗೆ ಶಿವನಿಂದಾಗಿ ನನಗೊಬ್ಬ ಮಗನಾಗ್ತಾನ. ಎಂಥ ಮಗ? ಅವನು ವೇದವನ್ನು ಹಿಡಿಯಬೇಕು, ಅವನು ಅದರ ಅರ್ಥವನ್ನು ಬಿಡಿಸಬೇಕು, ಅವನು ಒಳ್ಳೆ ವೇದಜ್ಞ ಅಂತ, ವೇದ ತಿಳಿದವರಿಗೆ ಇಷ್ಟ ಅಂತ ಆಗಬೇಕು, ಅವನಿಗೆ ಲೋಕದ ಜನರ ಮೇಲೆ ಕರುಣೆ ಬಂದಿರಬೇಕು. ಅಂದರೆ ಜ್ಞಾನವನ್ನು ಪ್ರಸರಿಸುವಲ್ಲಿ, ಅಯ್ಯೋ ಪಾಪ ಅಜ್ಞಾನಿಗಳಿದ್ದಾರೆ, ಗೊತ್ತಿಲ್ಲ ಅವರಿಗೆ ಹೇಳಬೇಕು, ತಿಳಿಸಬೇಕು. ಒಳ್ಳೆ ತಪಸ್ಸು ಮಾಡಿದವನಾಗಬೇಕು, ದೈಹಿಕವಾಗಿ ಮಾನಸಿಕವಾಗಿ ಅಲ್ಲ. ಒಳ್ಳೆ ಓದಿ ಇರಬೇಕು, ಒಳ್ಳೆ ತೇಜಸ್ಸು ಬೇಕು,
ಒಳ್ಳೆ ಭಗವಂತನ ಬಗ್ಗೆ ಅವನಿಗೆ ಯೋಗ ಸಾಧನೆ ಗೊತ್ತಿರಬೇಕು. ಅದರೊಟ್ಟಿಗೆ ಹೆಚ್ಚು ಕೀರ್ತಿಯನ್ನು ಪಡೆದಿರಬೇಕು. ಇಂಥವನು ನನಗೆ ಮಗನಾದಾನ ಶಿವನ ಅನುಗ್ರಹದಿಂದ ಅಂತ ಅವನು ಯೋಚಿಸಿಕೊಂಡಾಗ ಅವನಿಗೆ ಶಿವ ಹೇಳುತ್ತಾನೆ. ಅವನದನ್ನು ಹೇಗೆ ಕಷ್ಟ ಸಾಧ್ಯವೇ ಅಂತ ಹೇಳಿಕೊಂಡು ಹೆಮ್ಮೆ ಅದನ್ನು ಆಸೆ ಪಟ್ಟುಕೊಂಡಾತ ಈಪ್ಸಿತ ಅದಕ್ಕೆ ಕೇಳಿದ್ದು. ಆಗ ಅವನ ಅತ್ಯುತ್ಕಟವಾದ ಇಚ್ಛೆಗೆ ಶಿವ ಸ್ಪಂದಿಸಿ ಹೇಳುತ್ತಾನೆ, ನಿನಗೆ ನನ್ನ ಮೇಲೆ ಭಾರಿ ಭಕ್ತಿ ಗೌರವ ಬಂತು, ಮಾಡಿಕು ಮೈ ಸಂಭಾವನಾ ಯಾಸ್ಯಾಹ, ಇರಲಿ, ನನ್ನನ್ನು ಚೆನ್ನಾಗಿ ನಂಬಿ ಸೇವೆ ಮಾಡು, ನಿನಗೆ ಖಂಡಿತವಾಗಿಯೂ ಅದರ ಫಲದಿಂದ ಫಲಾತ್ ಕೃಷ್ಣ ಭವಿಷ್ಯತಿ, ನಿನಗೆ ಕೃಷ್ಣನೂ ಸಿಗ್ತಾನೆ. ಅವನ ಹೆಸರು ಕೃಷ್ಣ ಅಂತಲ್ವಾ ವ್ಯಾಸರದ್ದು. ನಿನಗೆ ಕೃಷ್ಣ ಹುಟ್ಟುತ್ತಾನೆ, ಆಯ್ತಾ. ಮತ್ತೆ ಸಾವರ್ಣಸ್ಯ ಮುನೇಹೆ, ಸಾವರ್ಣಸ್ಯ ಮನೋಹೋ, ಮುಖ್ಯವಾಗಿ ವರ್ಷೆ ಸಾವರ್ಣಿ ಯಾರಿದ್ದಾನೆ ಮುಂದಿನ ಬರುವ ಮನ್ವಂತರದವ, ಆ ವರ್ಷದಲ್ಲಿ ಸಪ್ತರ್ಷಿಶ್ಚ ಭವಿಷ್ಯತ್, ಅವನು ವ್ಯಾಸರು ಸಪ್ತರ್ಷಿಗಳಲ್ಲಿ ಸೇರ್ತಾರೆ ಮುಂದಕ್ಕೆ. ಅದು ಆಗ್ತಾನೆ ಅಂತ ಈಗಲೇ ಪ್ರೆಡಿಕ್ಟ್ ಶಿವ ಹೇಳ್ತಾನೆ. ನನ್ನ ಲೆಕ್ಕಾಚಾರದಲ್ಲಿ ಅವ ಗ್ರಂಥ ರಚನೆ ಮಾಡಿ ಮತ್ತೆ ಮುಂದೆ ಸಪ್ತರ್ಷಿ ಪದವಿಯನ್ನು ಪಡಿತಾನೆ ಅಂತ ಮಗ ನನಗಾಗಲಿ ಅಂತ ಆತ ಆಶೀರ್ವಾದ ಮಾಡಿದ್ದಾನೆ. ಖಾಲಿ ಅಷ್ಟೇ ಅಲ್ಲ, ವೇದಾನಾಂಚ ಸವೈ ವಕ್ತ ಕುರುವಂಶಕರಸ್ತತ. ನೋಡಿ ಮುಂದಕ್ಕೆ ಹೇಳ್ತಾ ಇಲ್ಲಿ ಪರಾಶರರು ವೇದವ್ಯಾಸರ ತಂದೆ ವೇದವ್ಯಾಸರ ಎದುರೇ ಹೇಳ್ತಾರೆ, ನನಗೆ ವ್ಯಾಸರಂತ ಮಗ ಬೇಕು ಯೋಚನೆ ಮಾಡಿದೆ, ಶಿವ ಕೊಟ್ಟ. ಶಿವ ಹೇಳಿದ್ದಾನೆ ವೇದವನ್ನು ಹೇಳ್ತಾರೆ ಅವರು ಅಂತ, ಆದರೆ ವೇದವ್ಯಾಸರಾದದ್ದವರೀಗ ಅವ ಹೇಳುವಾಗ ಇದು ಗೆರೆಯನ್ನು ಇನ್ನೂ ಹೇಳ್ತಾರೆ, ಕುರುವಂಶಕರಸ್ತತ, ಅವನು ಕುರುವಂಶವನ್ನು ಬೆಳೆಸ್ತಾನೆ ಅಂತ. ಯಾವಾಗ ಹೇಳಿದ್ದು? ಪರಾಶರಿಗೆ ವ್ಯಾಸ ಹುಟ್ಟಿದ್ದಾಗ. ವ್ಯಾಸ ಹುಟ್ಟುವ ಮುಂಚೆ ಆ ಲೆಕ್ಕಾಚಾರದಲ್ಲಿ ಹೇಳಿದರೆ, ಪರಾಶರರು ಹೇಳೋದು ನನಗೊಂದು ವ್ಯಾಸರು ಗೊತ್ತಿಲ್ಲ ತಲೆಯಲ್ಲಿ ಅವರಿಗೆ, ನನಗೊಂದು ಒಳ್ಳೆ ವೇದ ಬಗ್ಗೆ ತಿಳಿದವನು ಸಿಗ್ತಾನ ಅಂತ. ಸಿಕ್ಕಿದನ? ವ್ಯಾಸರಿಗೆ 800 ವರ್ಷ ಆದಾಗ ಧೃತರಾಷ್ಟ್ರ ಹುಟ್ಟಿದ್ದು. ಹಾಗಾಗಿ ಕುರುವಂಶಕರ ಅಂತ ಹೇಳ್ತಾನೆ, ಕುರುವಂಶವನ್ನು ಬೆಳೆಸುವವನಾಗಿ ಬರ್ತಾನೆ ಶಿವ ಹೇಳ್ತಾ ಇದ್ದಾನೆ. 1000 ವರ್ಷದ ಇತಿಹಾಸದ ಮೊದಲು ಹೇಳುವ ವಿಷಯಗಳಿದು. ಈಗ ಒಂದೊಂದು ಸಣ್ಣ ತುಂಡುಗಳು ಗೆರೆಗಳು ಬಹಳ ಅದ್ದೂರಿಯಾದಂಥ ಮೆಮೊರಿ ಚಿಂತನೆಗಳನ್ನು ಉಂಟು ಮಾಡ್ತವೆ. ಮತ್ತು ಇತಿಹಾಸಸ್ಯ ಕರ್ತಾಚ ಪುತ್ರಸ್ಥೆ ಜಗತೋಹಿತ, ಲೋಕಕ್ಕೆ ಇಷ್ಟ ಆಗ್ತಾನವ ನಿನ್ನ ಮಗ ಓ ಪರಾಶರ, ಅವನು ಇತಿಹಾಸವನ್ನು ಬರಿತಾನೆ. ಮಹಾಭಾರತ ಶಬ್ದ ಹೇಳಲಿಲ್ಲ, ಇತಿಹಾಸ ನಡೆದ ಘಟನೆಯ ಬಗ್ಗೆ ಅವನದ್ದು ಹೊತ್ತಗೆಗಳಿವೆ ಅಂತ. ಹಾಗೆ ವೇದವ್ಯಾಸರನ್ನು ನಾನು ಪಡೆದಿದ್ದೇನಲ್ಲ ಅಂತ ಹೇಳಿ ಪರಾಶರರಲ್ಲಿ ತಿಳಿಸ್ತಾ, ನನಗೆ ಮತ್ತೆ ಶಿವ ಅಜರಶ್ಚ ಅಮರಶ್ಚೈವ ಪರಾಶರ ಸುತಸ್ತವ ಅಂತ ಹೇಳಿದ್ದಾನೆ. ನಿನ್ನ ಮಗ ಅವನು ಮುದುಕನಾಗದವ, ಜರಾಗ್ರಸ್ತನಾಗುವುದಿಲ್ಲವ, ಸಾಯುವುದೇ ಇಲ್ಲವ. ಅದನ್ನು ವ್ಯಾಸರು ಇವತ್ತು ಚಿರಂಜೀವಿಗಳು ಅಂತೇಳಿ ಬರಲು ಕಾರಣವಾದ ಗೆರೆ ಇಲ್ಲಿದೆ ಶಿವನ ಅನುಗ್ರಹದಿಂದ ಅಂತ ಅಪ್ಪ ಹೇಳ್ತಾ ಇದ್ದಾನೆ ಪರಾಶರರು. ಕೊನೆಗೆ ಪರಾಶರರು ಹೇಳ್ತಾರೆ, ಧರ್ಮರಾಜ ಯುಧಿಷ್ಠಿರ ಮಹಾಯೋಗಿ ವೀರವಾನ್ ಅಕ್ಷಯರಃ ಅವ್ಯಯ, ಏನೊಂದು ತಿಳ್ಕೊಂಡೆ, ಶಿವನನ್ನು ಬಹಳ ದೊಡ್ಡ ಮಟ್ಟಿನ ಯೋಗಿ ಇದ್ದಾನವ, ಹಾಗೆಯೇ ಏನನ್ನು ಕಳಕೊಳ್ಳದವ, ನಾಶಗೊಳ್ಳದವನು ಆಗಿದ್ದಾನೆ, ವಿಕಾರ ರಹಿತನೂ ಆಗಿದ್ದಾನವ. ಕೊನೆಗೆ ಶಿವನ ಬಗ್ಗೆ
ಮಾಂಡವಿಯನ್ನು ಹೇಳುತ್ತಾನೆ. ನಮಗೊತ್ತು ಮಾಂಡವಿ, ಆಣಿ ಮಾಂಡವ್ಯ ಅಂತ. ಅದೇ ಕಥೆಯನ್ನು ಎತ್ತಿಕೊಳ್ಳುತ್ತಾನವ. ಅಚೋರಃ ಚೋರಶಂಕಾಯಾಂ ಶೂಲೆ ಪ್ರೋತಃ ಶೂಲೆ ಭಿನ್ನಃ ಅಹಂ ಹಿ ಪುರ. ಇನ್ನೊಮ್ಮೆ ಅವ ತಪಸ್ಸು ಮಾಡ್ತಿದ್ದ. ಅಲ್ಲಿಗೆ ಕಳ್ಳರು ಸೊತ್ತು ಸಹಿತ ಓಡಿ ಬಂದರು. ಆಗ ಅವರೆಲ್ಲಿಯೋ ಮಾಲುಗಳನ್ನೆಲ್ಲ ಇಲ್ಲೇ ಎಸೆದು ಅಲ್ಲೇ ಎಲ್ಲ ಬಚ್ಚಿಟ್ಟುಕೊಂಡು, ಆದರೆ ರಾಜಭಟರಿಗೆ ಹುಡುಕಿಕೊಂಡು ಬಂದವರಿಗೆ ಅವರಲ್ಲಿ ಸಿಕ್ಕಿಬಿದ್ರು. ಅಲ್ಲಲ್ಲಿದ್ದವರೆಲ್ಲ ರಾಜಭಟರಿಗೆ, ಪೊಲೀಸರಿಗೆ ಸಿಕ್ಕಿದ್ರು. ಅದರೊಟ್ಟಿಗೆ ಮಾಂಡವ್ಯನನ್ನು ಎಳ್ಕೊಂಡು ಹೋಗಿದ್ದಾರೆ ಋಷಿಯನ್. ಅವನು ಕಳ್ಳನಿದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಶೂಲಕ್ಕೆ ಹಾಕಿದ್ದಾರೆ. ಶೂಲ ಅಂದರೆ ಅಲ್ಲಿ ಕಬ್ಬಿಣದ ಸಲಾಕೆ, ಶಕ್ತಿ ಆಯುಧದಂತೆ, ತ್ರಿಶೂಲದಂತೆ ಒಂದೇ ಶೂಲ ಇದು, ಒಂದು ಕೊಕ್ಕೆ, ಒಂದು ಚೂಪಾದಂತಹ ಮೇಲಕ್ಕೆ. ಅದು ಉದ್ದ ಇರ್ತದೆ, 5-6 ಅಡಿ. ಈ ಅನ್ಯಾಯಗಾರನನ್ನು, ತಪ್ಪುಗಾರನನ್ನು, ಅದು ದೂರ ದೂರ ಇರ್ತದೆ, ಊರ ಹೊರಗೆ ಇರ್ತದೆ, ಅದರ ಮೇಲೆ ಎಸೆದು ಬಿಡ್ತಾರೆ, ಹುಕ್ಕರಿಸಿ ಬಿಡ್ತಾರೆ. ಅದು ಏನಾಗುತ್ತೆ, ಅವನಲ್ಲೇ ಬಿದ್ದಿರ್ತಾನೆ, ಅದು ಆ ಶೂಲದ ಮೇಲೆ ನೇತಾಡ್ತಾ ಇರ್ತಾನೆ. ಕೆಲವು ದಿನದ ನಂತರ ಸಾಯ್ತಾನವ. ನೆತ್ತರು ಹೋಗಿ ನೋವು ಅನುಭವಿಸಿ ಸಾಯ್ತಾನೆ. ಹಾಗೆ ಇವನನ್ನು ಸಹ ಶೂಲಕ್ಕೆ ಹಾಕಿದ್ದಾರೆ. ಇವ ಸಾಯಲಿಲ್ಲ. ಇವನಿಗೆ ಆ ಶೂಲ ಭುಜದಿಂದ ಮೇಲಕ್ಕೆ ಬಂದಿದೆ, ಹೀಗೆ ಮೈಯೊಳಗೆ ಹೋಗಿ. ಕೊನೆಗೆ ಇವ ತಪ್ಪುಗಾರನಲ್ಲ ಅಂತ ಆದ ಬಳಿಕ ಅವನನ್ನು ತೆಗೆದಿದ್ದಾರೆ. ಅಂದರೆ ತಪ್ಪುಗಾರ ಅಲ್ಲ ಅಂತ ಅನ್ನೋದಕ್ಕಿಂತಲೂ ಸಾಯಲಿಲ್ಲ ಅಂತೇಳಿ ಅವನನ್ನು ಇಳಿಸಿದ್ದಾರೆ. ಎಷ್ಟೋ ದಿನ ಆದರೂ ಇಳಿಸುವಾಗ ಅದು ಪೂರ ಬರಲಿಲ್ಲ ತೆಗಿಲಿಕ್ಕೆ ಕೊಕ್ಕೆ. ಭುಜದ ಮೇಲಿಂದ ಉಳಿಯಿತು, ಹಾಗೆ ಒಂದು ತುಂಡು ಕೆಳಗಿಂದ ತೆಗೆದ್ರು ಸಹ ಮೇಲಿನ ತೆಗಿಲಿಕ್ಕೆ ಬರಲಿಲ್ಲ. ಅದು ಇರಲಿ ಅಂತ ಹೇಳಿದವ ಬಿಡಿಯಿಂದ. ಅದು ನನಗೆ ಹೂ ತುಳಸಿ ಕೊಯ್ಯಲಿಕ್ಕೆ ಇಡ್ಲಿಕ್ಕೆ ಬುಟ್ಟಿ ಇಡ್ಲಿಕ್ಕೆ ಆಗ್ತದೆ ಹೇಳಿಕೊಂಡು ಅದು ಕೈ ಇದ್ದಾಗೆ ಉಂಟು ಹೇಳಿ ಇರಲಿ ಅಂತ ಹೇಳಿದ್ರೆ, ಅದಕ್ಕೆ ಮುಂದಕ್ಕೆ ಅವನನ್ನು ಆಣಿ ಮಾಂಡವ್ಯ ಅಂತ. ಆಣಿ ಅಂದರೆ ಅಲ್ಲಿ ಕೊಕ್ಕೆ, ಒಂದು ಪೀಸ್, ಆಣಿ ಅಂತಲೇ ಕರಿತೇವೆ ನಾವು. ವೇದಸ್ಯ ಆಣಿಸ್ಥ ಅಂತ ಹೇಳಿಕೊಂಡು ತುಳುವಿನಲ್ಲಿ ಹೇಳುವ ಆಣಿಯನ್ನು ಸಂಸ್ಕೃತದಲ್ಲಿ ಆಣಿ ಅಂತಲೇ ಹೇಳುತ್ತಾರೆ. ಗೂಟ ಇದ್ದ ಹಾಗೆ ಅಂತ, ಗಟ್ಟಿಯಾಗಿ. ಇವನು ಆಣಿ ಮಾಂಡವ್ಯ ಅಂತ ಆಗಿ ಹೋದ. ಮತ್ತೆ ಅವನು ಹೇಳ್ತಾನೆ ನನಗೆ ತನ್ನ ಚರಿತ್ರೆ, ನನ್ನನ್ನು ಹಾಕಿದ್ರಲ್ಲ ಶೂಲಕ್ಕೆ, ನಾನು ಕಳ್ಳ ಅಂತೇಳಿ. ನಾನು ಕಳ್ಳ ಅಲ್ಲ, ಕಳ್ಳ ಎನ್ನತಕ್ಕಂತಹ ಸಂಶಯದಿಂದ ನನಗೆ ಹಾಕಿದವರು ಹಿಂಸೆ. ನಾನು ಅಲ್ಲಿ ಇದ್ದುಕೊಂಡೇ ಶಿವನನ್ನು ಸ್ತೋತ್ರ ಮಾಡಿದೆ. ತತ್ರಸ್ಥೇನ ಸಸ್ತುತೋ ದೇವ. ನಾನಾತನ ಸ್ತುತಿ ಮಾಡಿದ್ದಕ್ಕೆ ಅವನು ಹೇಳಿದ ನನಗೆ, ನಿನಗೇನು ಸಮಸ್ಯೆ ಆಗುವುದಿಲ್ಲ, ಮೋಕ್ಷಂ ಪ್ರಾಪ್ಸ್ಯಸಿ ಶೂಲಾಚ್ಚ, ನೀನು ಶೂಲದಿಂದ ಬಿಡುಗಡೆಯನ್ನು ಪಡೆಯುವೆ, ಜೀವಿಷ್ಯಸಿ ಸಮಾರ್ಬುದಂ, 16,000 ವರ್ಷ ಬದುಕ್ತಿ, ನೀನು ಸಾಯುವುದಿಲ್ಲ. ಹಾಗಾದಿದ್ದು ಭಾರಿ ಕಷ್ಟ ಉಂಟು. ಶೂಲದಿಂದ ಮೋಕ್ಷ ಆಗ್ತದೆ, 16,000 ವರ್ಷ ಬದುಕಲಿಕ್ಕೆ ಉಂಟು. ಇದು ಗಾಯ, ಇದು ನೋವು, ಇದರ ಸೆಳೆತ, ಇದರ ಸಂಕಟ. ಅವ್ರು ಹೇಳ್ತಾರೆ, ಇಲ್ಲಮ್ಮ ನತೇ ರುಜಾ ಶೂಲಕೃತ, ನಿನಗೆ ಶೂಲದಿಂದಾದ ಯಾವುದೇ ಪ್ರಕಾರವಾದಂತಹ ರೋಗ ಇಲ್ಲ. ಇದು ಮೈನ್ ಪಾಯಿಂಟ್. ಇದು ಶಿವಗೊಟ್ಟ ವರ ಅಂತಾನವ. ಮತ್ತಷ್ಟೇ ಅಲ್ಲ, ಆದಿಭಿಹಿ ವ್ಯಾಧಿಭಿಶ್ಚೈವ ವರ್ಜಿತಸ್ತ್ವಂ, ನಿನಗೆ ಶರೀರದ ರೋಗ ಇಲ್ಲ, ಮಾನಸಿಕ ರೋಗವೂ ಬರುವುದಿಲ್ಲ. ಯಾಕೆ ನಾನೇ ಅಭಿಮಾನಿ ಇದ್ದೇನೆ. ಒಳಗೂ ಹೊರಗೂ 2 ಪ್ರಕಾರದಿಂದಲೂ ನಿನಗೆ ರೋಗಗಳು ಅಂಟುವುದಿಲ್ಲ.
ರೋಗದ ಬಾಧೆ ನಿನಗೆ ಬರುವುದಿಲ್ಲ. ನೀನು ಒಂದು ಕೆಲಸ ಮಾಡಿದೆಯಲ್ಲ, ನಾಲ್ಕು ಯುಗದಲ್ಲಿ 4 ವಿಷಯಗಳು, ತಪಃ, ಶೌಚಂ, ದಯಾ, ಸತ್ಯಂ ಅಂತ ಹೇಳಿಕೊಂಡು, ಕೃತಯುಗದಲ್ಲಿ ತಪಸ್ಸು, ತ್ರೇತೆಯಲ್ಲಿ ಶೌಚ, ಮತ್ತು ದ್ವಾಪರದಲ್ಲಿ ದಯೆ, ಕಲಿಯುಗದಲ್ಲಿ ಸತ್ಯ. ಕಲಿಯುಗದಲ್ಲಿ ದೊಡ್ಡ ಧರ್ಮ ಯಾವುದು ಅಂದರೆ ಸತ್ಯವನ್ನು ಬದುಕಿಸುವುದೇ ದೊಡ್ಡ ಧರ್ಮ. ಇಲ್ಲಿ ದಯೆ ಎಲ್ಲ ಇಲ್ಲ, ನಡೆಯುವುದಿಲ್ಲ, ಅದು ದ್ವಾಪರದಲ್ಲಿ. ಮಡಿವಂತಿಗೆ ಎಲ್ಲ ಅದು ತ್ರೇತಾಯುಗದಲ್ಲಿ, ತಪಸ್ಸೆಲ್ಲ ಕೃತಯುಗದಲ್ಲಿ. ನೀನು 4ನೇ ಒಂದು ತುಂಡನ್ನು, ಧರ್ಮವನ್ನು, ಅಂದರೆ ಕಲಿಯುಗದ ಧರ್ಮ, ಅದು ಏನೇ ಇರಲಿ ಧರ್ಮ, 4 ಪಾದದ ಧರ್ಮ ಅಂದರೆ ಇದು. ಆದ್ದರಿಂದ ಈಗ ಒಂದು ಪಾದ ಚತುರ್ಥಾತ್ ಸಂಭೂತ, ನಿನ್ನದು ಒಂದು ಪಾದದಿಂದ ಧರ್ಮ ಉಳಿದಿದ್ದು. ಅಂದರೆ ನೀನು ಸುಳ್ಳು ಹೇಳದೇ ಇದ್ದದ್ದು, ನಿನ್ನ ಸತ್ಯನಿಷ್ಠೆಯಿಂದಾಗಿ ನಿನಗೆ ಬದುಕು ಬಂದದ್ದು. ಆತ್ಮ ಯಸ್ಮಾತ್ ಮುನೆ ತವ, ನಿನ್ನ ಮನಸ್ಸು ಸತ್ಯವನ್ನು ಒಪ್ಪಿದ್ದರಿಂದ, ಸುಳ್ಳನ್ನು ಒಪ್ಪದೇ ಇದ್ದರಿಂದ, ಸತ್ಯವನ್ನು ಬದುಕಿಸಿದ್ದರಿಂದ ನಿನಗೆ ವಿಶೇಷವಾದಂತಹ ಸೌಲಭ್ಯ ಸಿಕ್ಕಿತು. ಹಾಗಾಗಿ ತ್ವಂ ಭವಿಷ್ಯಸಿ, ಬಹಳ ವಿಶೇಷವಾಗಿ ನೀನು ಯಾರಿಗೂ ಸಾಟಿ ಇಲ್ಲದೆ, ತ್ವಂ ಭವಿಷ್ಯಸ್ಯ ಅನುಪಮ ಜನ್ಮ ವೈ ಸಫಲಂಕು, ಯಾರಿಗೂ ಸಾಟಿ ಇಲ್ಲದವನಾಗಿ ನೀನು ಯಾರು ಇನ್ನೊಬ್ಬ ಹಾನಿ ಮಾಡವೇ ಇಲ್ಲ. ಆದ್ರಿಂದ ನಿನಗೆ ವಿಶೇಷವಾದ ಸೌಕರ್ಯ ಕೊಟ್ಟಿದ್ದೇನೆ, ನಿನ್ನ ಜನ್ಮ ಸಾಫಲ್ಯ ಮಾಡಿಕೋ, ಒಳ್ಳೆ ಸಫಲತೆಯನ್ನು ಜನ್ಮದಲ್ಲಿ ಪಡೆ. ತೀರ್ಥಾಭಿಷೇಕಂ ಸಕಲಂ ತ್ವಂ ಅಭಿಜ್ಞೇನ ಯಾಸ್ಯಸಿ, ನೀನು ಎಲ್ಲಿ ಹೋಗುವಾಗ ಇದೆಲ್ಲ ಅನ್ಯಾಯಕ್ಕೆ ತೊಂಟೆಗೆ ಬರುವುದಿಲ್ಲ, ತೊಂದರೆ ಆಗುವುದಿಲ್ಲ. ನೀನು ನದಿ ಸ್ನಾನಕ್ಕೆಲ್ಲ ಹೋಗಬಹುದು, ಸ್ನಾನ ಎಲ್ಲ ಮುಗಿಸಿ ಮೇಲೆ ಬರಬಹುದು. ಹೀಗೆಲ್ಲ ಅವನಿಗೆ ಆದ ತೊಂದರೆಗಳ ಬಗ್ಗೆ ಪರಿಮಾರ್ಜನೆಗೆ ಬೇಕಾದ ಹಾಗೆ ನನಗೆ ಶಿವ ಹೇಳಿದ್ದಾನೆ ಹೋಗ್ಲಿಕ್ಕೆ ಬರ್ತದೆ ಅಂತ, ನನಗೆ ಸ್ವರ್ಗವನ್ನು ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು. ಈಗ ಮಾಂಡವ್ಯರು ಹೇಳ್ತಾರೆ, ಮಾಂಡವ್ಯರಿಗೆ ಈ ಮಧ್ಯದಲ್ಲಿನ ತೊಂದರೆ ಬರಲಿಕ್ಕೆ ಕಾರಣ ಅವರು ವಶಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ ಪ್ರಾಚ್ಯಾವಯನ್, ಇಚ್ಛೆಯ ಶಾಪಮಾಪ ಅಂತ ಯಮ ಅವನಿಗೆ ಮಾಡಿದ್ದದು ಬೇಕೆಂದಲೇ. ಅವನು ಕಳ್ಳತನ ಮಾಡದಿದ್ರು, ಸುಳ್ಳು ಹೇಳದಿದ್ರು, ಅವನನ್ನು ಸುಳ್ಳ ಅಂತ ಮಾಡಿತ್ತು. ಹಾಗಾಗಿ ಮಾಂಡವ್ಯ ಹೋಗಿ ಕೇಳ್ತಾನೆ ಯಮನ ಹತ್ರ, ನನಗೆ ಯಾಕೆ ಇದು ಪಟಳ ಬಂತು, ಸರಿ ಮಾಡಿದ್ದಕ್ಕೂ ಸಹ ಅಂತ. ಆಗ ಯಮ ಹೇಳುತ್ತಾನೆ, ನೀನು ಎಳವೆಯಲ್ಲಿ ಒಂದು ಕೀಟಕ್ಕೆ ಕಡ್ಡಿ ಹಾಕಿದ್ದೆ, ಹಾಗೆ ಅದು ಅದರಿಂದ ತೊಂದರೆ ಅನುಭವಿಸುವುದು, ಅದಕ್ಕೆ ನಿನಗೆ ಈ ಸರ್ತಿ ದೇಹಕ್ಕೆ ಕಡ್ಡಿ ಹಾಕಿದ್ದು ಅಂತ ಹೇಳ್ತಾನೆ. ಪ್ರಾಣಿಗಳಿಗೆಲ್ಲ ಉಪಟಳ ಕೊಟ್ಟಾಗ ಪಕ್ಕ ಏನಾಗುವುದಿಲ್ಲ ಅವುಗಳಿಗೆ, ಆದರೆ ಮನುಷ್ಯನಿಗೆ ಬಹಳ ಸಣ್ಣ ಮುಳ್ಳು ಚುಚ್ಚಿದ್ರೂ ಅವನು ಸತ್ತಾಗ ಆಗ್ತಾನೆ. ಅದು ಸೆಪ್ಟಿಕ್ ಆಗಿ ಅವನು ಸಾಯಲಿಕ್ಕೆ ಸಾಕಾಗ್ತದೆ, ಕಾಲು ಕಡಿಬಹುದು ಅವನು. ಪ್ರಾಣಿಗಳು ನೋಡಿ, ಇಷ್ಟೆಲ್ಲ ಕಾಡು ಮೇಡುಗಳಲ್ಲಿ ಗೂಟಗಳಲ್ಲೆಲ್ಲ ಓಡ್ತಾವೆ, ಬೀಳ್ತಾವೆ, ತಿರುಗ್ತಾವೆ, ಮಲಗ್ತಾವೆ, ಅವುಗಳಿಗೆ ಎಂತ ಆಗುವುದಿಲ್ಲ. ಇದು ಮನುಷ್ಯ ನೋಡಿ, ಮನೆಯಿಂದ ಅಂಗಳಕ್ಕೆ ಇಳಿತಾನೆ, ಅಂಗಳದಿಂದ 4 ಹೆಜ್ಜೆ ಆಚೀಚೆ ಹೋಗ್ತಾನೆ ಇಲ್ಲ, ಅದು ಖಾಲಿ ಚಪ್ಪಲಿಯಲ್ಲಿ ಇರ್ತದೆ, ಆದರೂ ಸಹ ಅವನಿಗೆ ಮುಳ್ಳು ಕಚ್ಚುತ್ತದೆ, ಮಲಗಿ ಬಿಡುತ್ತಾನೆ. ಹಾಗೆ ಮಾಂಡವ್ಯ ಸಣ್ಣಗಿರುವಾಗ ಮಾಡಿದ ಉಪಟಳವನ್ನು ಕೇಳಿ ಮಾಂಡವ್ಯ ಹೇಳುತ್ತಾನೆ, ಯಮ ಇನ್ನು ಮುಂದೆ ಸಣ್ಣವರ ಲೆಕ್ಕಾಚಾರ ಇಲ್ಲ ಅಂತಾನೆ. ಯಾವತ್ತಿಗೆ? 14 ವರ್ಷದವರೆಗೆ ಅಂತ. 14 ವರ್ಷದವರೆಗೆ ಮಾಡಿದ ಯಾವುದೇ ತಪ್ಪು ಒಪ್ಪುಗಳಿದ್ರೆ ಅದು ಅವರಿಗೆ ಸಂಬಂಧ ಪಡುವುದಿಲ್ಲ, ಅದನ್ನು ಬಿಟ್ಟುಕೊಡು. ಆಯ್ತು ಅಂದ ಯಮ, ಹೋಗಲಿ ಅಂದ. ನಮಗೆ ಇವ ಏನು ಮಾಡಿದ ಅಂದರೆ, ಇವ ವಸಿಷ್ಠರಂತೆ ಆಗಬೇಕು ಅಂತ ಕಂಡಾಬಟ್ಟೆ ತಪಸ್ಸು ಮಾಡ್ತಾ ಇದ್ದಾನೆ.
ಹೆಚ್ಚು ಮಾಡಿದ ತಪಸ್ಸನ್ನು ತೆಗಿಬೇಕೀಗ. ಅವನಿಗೆ ವಸಿಷ್ಠರಾಗಿ ಆಗಲಿಕ್ಕೆ ಆಗುವುದಿಲ್ಲ, ಯೋಗ್ಯತೆ ಇಲ್ಲ, ಕೊಡುವುದಿಲ್ಲ. ಅದನ್ನು ಹೇಗೆ ತೆಗೆಯುವ? ಒಬ್ಬರು ಮಾಡಿದ ಹೆಚ್ಚಿನ ಸಾಧನೆಯನ್ನು ತೆಗೆಯುವುದು ಹೇಗೆ ಕೇಳಿದರೆ ಅವರಿಂದ ಶಾಪವನ್ನು ಬರುವ ಹಾಗೆ ಮಾಡುದು. ಆದ್ದರಿಂದ ಯಮ ಏನು ಮಾಡಿದ, ಈಗ ಅವನಲ್ಲಿ ಪೆಟ್ಟು ತಿನ್ನುವ ಹಾಗೆ ಮಾಡಿ ಯಮನನ್ನು ಪ್ರಶ್ನಿಸಿದ್ದೇವೆ, ಇದು ಯಾಕೆ ಅಲ್ಲ ಏನು ಅಂತ. ಅದಕ್ಕೆ ಇದು ಒಂದು ನೊಣಕ್ಕೆ ನೀನು ಮಾಡಿದ ಅಪರಾಧ ಅಂತ ಹೇಳುವಾಗ, ಅದೆಲ್ಲ ಲೆಕ್ಕ ಮಾಡಲಿಕ್ಕಿಲ್ಲ, ನೀನು ಸುಮ್ಮನೆ ಅದನ್ನೆಲ್ಲ ಲೆಕ್ಕ ಮಾಡಿ ನನ್ನ ತಲೆಗೆ ಒರೆಸ್ತಾ ಇದ್ದಿ, ನೀನು ಕೆಳ ಯೋನಿಯಲ್ಲಿ ಹುಟ್ಟಿ ಬಾ ಅಂತೇಳಿ ಶಾಪ ಕೊಟ್ಟ ಮಾಂಡವಿ. ಆಯಿತು ಅಂದ ಯಮ. ಅವನೇ ಧರ್ಮದೇವತೆ ಆದ್ರಿಂದ ಇವನ ಧರ್ಮವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತಗೊಂಡದ್ದು. ಈಗ ಧರ್ಮ ಬ್ಯಾಲೆನ್ಸ್ ಆಯಿತು, ಮಾಂಡವಿ ಇತ್ತು, ಹೋಯ್ತು, ಇಷ್ಟರಲ್ಲಿ ಇದ್ದಲ್ಲೇ ಉಂಟು, ಹೆಚ್ಚಿದ್ದೆಲ್ಲ ಶಾಪದಲ್ಲಿ ಕರಗಿ ಹೋಯ್ತು. ಅದರಿಂದಲೇ ವಿದುರ ಹುಟ್ಟಿತ್ತು. ಮಾಂಡವ್ಯ ಶಾಪದಿಂದಲೇ ವಿದುರನ ಜನ್ಮ ಆದದ್ದು. ಮಾಂಡವ್ಯ ಶಾಪವನ್ನು ಬೇಕು ಅಂತಲೇ ಯಮ ಪಡೆದದ್ದು. ಅದು ಯಮನೇ ವಿದುರ, ಯಮ ಪಡೆದದ್ದು. ಇಂತಹ ಮಾಂಡವ್ಯ ಇದೇ ವಿದುರನರು ಈಗಿದ್ದಾನೆ. ವಿದುರ ಕಥೆ ಹೇಳ್ತಾ ಇದ್ದಾನೆ ಮಾಂಡವ್ಯ ನಡೆದ ಘಟನೆಗಳನ್ನು. ವಿದುರ ಮತ್ತೆ ಆದದ್ದು, ಇದು ಹಿಂದೆ ಆದದ್ದು, ಹುಟ್ಟುವ ಮುಂಚೆ ಆದದ್ದು. ಮತ್ತವ ಗಾಲವ ಹೇಳ್ತಾನೆ ಋಷಿ, ನಾನು ವಿಶ್ವಾಮಿತ್ರನಲ್ಲಿ ಕಲೀಲಿಕ್ಕೆ ಹೋದವಲ್ವಾ, ಕಲಿತು ಬಂದೆ ಮನೆಗೆ, ಅವರ ಹತ್ರ ಹೇಳಿ ಅನುಜ್ಞೆ ತಗೊಂಡು ಬಂದೆ. ಬರುವಾಗ ಅಪ್ಪ ಎಲ್ಲಿ ಅಂತ ಕೇಳಿದರೆ ಅಮ್ಮ ಹೇಳ್ತಾಳೆ, ಅಪ್ಪ ಇಲ್ಲ, ಅಪ್ಪ ನಿನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಂದರೆ ಸತ್ತಿದ್ದಾನೆ ಅಂತ ಅರ್ಥ. ಗುರುಕುಲಕ್ಕೆ ಕಲೀಲಿಕ್ಕೆ ಹೋದರೆ ಮಕ್ಕಳಿಗೆ ಏನು ವಿಷಯ ಗೊತ್ತಿರೋದಿಲ್ಲ, ಕಲಿತು ಬಂದಾಗಲೇ ಗೊತ್ತು ಏನಾಗಿದೆ ಎಂತ ಆಗಿದೆ ಅಂತ. ಬರುವಾಗ ಏನೂ ಆಗಬಹುದು, ಮಧ್ಯೆಯಲ್ಲಿ ಏನು ಹೇಳುವ ಕ್ರಮ ಇಲ್ಲ. ಅಪ್ಪ ಅಮ್ಮ ಹೋದ್ರು ಸಹ ಗುರುಗಳಿಗೆ ಕಲಿಯುವಲ್ಲಿ ಬಂದು ಹೇಳುವ ಕ್ರಮ ಇಲ್ಲ. ಹಾಗಾಗಿ ಇವ ಬಂದಾಗ ಅಪ್ಪ ಅಲ್ಲಿರಲಿಲ್ಲ, ಇರುವುದಿಲ್ಲ ಹೇಳಿ ಆಯ್ತಮ್ಮ. ಮತ್ತೆ ನಾನು ಬೇಸರದಿಂದ ಅಪ್ಪನನ್ನು ಕಾಣದೆ ಶಿವನನ್ನು ನಾನು ತಪಗೈದೆ, ನೆನಪು ಮಾಡಿಸಿಕೊಂಡೆ, ಶಿವನಿಗೆ ಶರಣಾದೆ. ನನಗೆ ಶಿವ ಹೇಳುತ್ತಾನೆ, ಪಿತಾ ಮಾತಾ ಜತೆ ತ್ವಂಚ ಪುತ್ರ ಮೃತ್ಯುವರ್ಜಿತ. ನಿನ್ನಪ್ಪ ಸಾಯುವುದಿಲ್ಲವ, ನಿನ್ನಮ್ಮವೂ ಸಾಯುವುದಿಲ್ಲ, ಆಯಿತಾ, ನೀನು ಸಾಯುವುದಿಲ್ಲ, ನಿಮಗೆ ಸಾವಿಲ್ಲದ ಬದುಕು ಇರಲಿ ಅಂತ ಹೇಳ್ತಾ ಇದ್ದೇನೆ ಅಂದ. ಈಗ ಇಲ್ಲಾಗಿದ್ದಾರ ಬರಬೇಕಲ್ಲ, ಅದಕ್ಕೆ ಹೇಳ್ತಾನ, ಮುಂದುವರಿಸ್ತಾನೆ ಕೇಳದೇನೆ. ದ್ರಷ್ಟಾಸಿ, ನೀನು ಹೋಗು ಮನೆಗೆ, ನೋಡ್ತೀಯಪ್ಪ ನಾನು. ಸರಿ ಇಂತ ಬಂದವ. ಅವ ಹೇಳ್ತಾನೆ, ನಾನು ಓದಿದೆ, ನೋಡಿದೆ, ಅವಶ್ಯಂ ಪಿತರಂ, ನಾನಲ್ಲಿ ಹೋಗಿ ನೋಡಿದೆ ಅಪ್ಪನನ್ನು. ಮೊದಲು ನೋಡಲಿಲ್ಲ, ಕಾಣಲಿಲ್ಲ, ಇಲ್ಲ ಅಮ್ಮ ಹೇಳಿದರು. ಹಾಗಾಗಿ ಶಿವನ ನೆನಪಿಸಿಕೊಂಡ ಶಿವ ಹೇಳಿದ, ಹೋಗು ಮನೆಗೆ, ನೋಡು, ಕಾಣು ಅಂತ. ನೋಡುವಾಗ ನನಗೆ ಅಪ್ಪ ಕಂಡ. ಅವಶ್ಯಂ ಪಿತರಂ ತತ್ರ ಇಷ್ಟಿಂಗೃತ್ವ ವಿನಿಸೃತಂ. ಹೋಮ ಮುಗಿಸಿ ಹೊರಗೆ ಬರುವುದನ್ನಪ್ಪನನ್ನು ನೋಡಿದೆ ಯಜ್ಞಶಾಲೆಯಿಂದ. ಉಪಸ್ಪೃಶ್ಯ, ಅವನು ಕೈಕಾಲು ತೊಳ್ಕೊಂಡ, ಮತ್ತೆ ಗೃಹೀತ್ ವೇದ್ಮಂ, ಕಟ್ಟಿ ಹಿಡ್ಕೊಂಡು ಬಂದ. ಕುಶಾಶ್ರೈವ, ಹಾಗೆ ದರ್ಭಗಳನ್ನು ತಂದಿದ್ದಾನೆ. ನನ್ನನ್ನು ನೋಡಿದ, ನಾನು ನೋಡಿದೆ. ಕೂಡಲೇ ತಾನು ವಿಸರ್ಜ್ಯ ಮಾಂ ಪ್ರಾಹಬಿತ ಶಾಸ್ತ್ರಾವಿಲೇಕ್ಷಣ. ಬಹಳಷ್ಟು ಕಣ್ಣು ತುಂಬಿದ ನೀರಿನಿಂದ ನನ್ನನ್ನು ನೋಡಿ ಅಪ್ಪ ಹೇಳಿದ, ಕೈಯಲ್ಲಿದ್ದ ಆ ಕಟ್ಟಿಗೆಯ ಭಾರವನ್ನು ಕೆಳಗಿಟ್ಟಿದ್ದಾನೆ. ನಾನು ನಮಸ್ಕಾರ ಮಾಡಿಬಿಟ್ಟೆ ಅಪ್ಪ ಬಂದ ಅಂತ. ಪ್ರಣವಂತಂ ಪರಿಶ್ವಜ್ಯ ಮೂರ್ಧ್ಯ ಆಗ್ರಾಯ ಪಾಂಡವ. ನನ್ನನ್ನು ನಮಸ್ಕಾರ ಮಾಡಿದವನ್ನು ಎಳೆದುಕೊಂಡು ಅಪ್ಪಿಕೊಂಡು ತಲೆ ಮೂಸಿ ಅಪ್ಪ ಬಹಳಷ್ಟು ಕಣ್ಣೀರಿಟ್ಟ, ನೋವನ್ನು ತೋರಿಸಿಕೊಂಡು. ಅಂದರೆ ಇಲ್ಲಿ ನೋಡಲಿಕ್ಕೆ ಮಗ ಇಲ್ಲ, ಗೊತ್ತಿಲ್ಲ, ಹೋಗಿ ಆಗಿದೆ, ಕೆಲ್ಲಿ ಯಾವಾಗ ಬರ್ತಾನೆ ಇಲ್ಲ, ಬಂದಲ್ಲ, ಅದೇ ವಿಶೇಷ. ಅಕಾಲಿಕವಾಗಿ ಸತ್ತದ್ದರಿಂದ ಬಂದದ್ದು ನೋಡಿ ಖುಷಿಪಟ್ಟ.
ಖುಷಿಪಟ್ಟೆ ಅಂತ ಹೇಳುತ್ತಾನವನು. ನಾನು ನೋಡಿದೆ ಖುಷಿಪಟ್ಟೆ, ಗಾಲವ ಹೇಳುತ್ತಾನೆ. ಗಾಲವನ ಕತೆ ಕೇಳಿದ್ದೀರಿ ನೀವು. ಗರುಡನೊಟ್ಟಿಗೆ ಅವನು ಹುಡುಗಿಗಾಗಿ ತಿರುಗಿದ ಎಲ್ಲ ಲೋಕಗಳ ಚಿಂತನೆ. ಅವನೇ ಇವನು ಗಾಲವ. ನನಗೆ ಅಪ್ಪ ಸಿಕ್ಕಿದ. ದಿಷ್ಟ್ಯಾ ದುಷ್ಟೋಸಿಮೆ ಪುತ್ರ ಕೃತವಿದ್ಯ ಇಹಾಗತ. ಅಪ್ಪ ಹೇಳಿದ, ಆಗ್ಬೋದು ಮಾರೆ, ನಿನ್ನನ್ನು ಕಾಣಲಿಕ್ಕೆ ಸಿಕ್ಕಿತಲ್ಲ ಅಂತ. ಅಂದರೆ ಸತ್ತದ್ದು ಹೌದು, ಅರ್ಥ ಆಯ್ತು. ಅವನು ಸಿಗಲಾರದ ವ್ಯಕ್ತಿ ಸಿಕ್ಕಿಬಿಟ್ಟ, ಎಲ್ಲೋ ಹೋಗಿದ್ದಾನೆ, ಆಗಿ ಹೋಯಿತು. ಹೀಗೆ ವೈಶಂಪಾಯನರು ಯುಧಿಷ್ಠಿರನಿಗೆ ಹೇಳುತ್ತಾರೆ, ಅಲ್ಲ ವೈಶಂಪಾಯನರು ಹೀಗೆ ಜನಮೇಜಯನಿಗೆ ಹೇಳುತ್ತಾರೆ, ಎಲ್ಲ ಮಹಾರಾಯ ಧರ್ಮರಾಜ ಇಷ್ಟೆಲ್ಲಿ ಯಾರ್ಯಾರದೋ ಚರಿತೆಗಳನ್ನೆಲ್ಲ ಕೇಳ್ತಾ ಇದ್ದಾನೆ ಅಂತ. ಏತಾನಿ ಅತ್ಯದ್ಭುತಾನ್ನೇವ, ಬಹಳ ವಿಶಿಷ್ಟವಾದಂತಹ ವ್ಯವಸ್ಥೆಗಳು, ಯಾರ್ಯಾರದ್ದೋ ಮಾತುಗಳು. ಕರ್ಮಾಣ್ಯಸ್ಯ ಮಹಾತ್ಮನಃ, ಶಿವನ ಲೀಲೆಗಳು. ಪ್ರೋಕ್ತಾನಿ ಮುನಿಭಿಹಿ ಶ್ರುತ್ವ, ಬಹಳ ಋಷಿಗಳೆಲ್ಲ ಹೇಳಿದ್ದನ್ನಲ್ಲಿ ಕೇಳಿ ವಿಸ್ಮಯಾಮಾಸ ಪಾಂಡವ. ಧರ್ಮರಾಜ ತುಂಬ ಖುಷಿಪಟ್ಟ, ವಿಸ್ಮಯಗೊಂಡ, ಆಶ್ಚರ್ಯಚಕಿತನಾದವ. ಮತ್ತು ಕೃಷ್ಣ ಹೇಳ್ತಾನೆ, ಅವನಿಗೆ ಉಪಮನ್ಯು ಹೇಳಿದ ಅಂತಲೇ ಹೇಳ್ತಾನೆ. ಏನು ಉಪಮನ್ಯನ ಘೋಷಣೆ ಇತ್ತು? ಉಪಮನ್ಯು ಹೇಳಿದ, ಒಳ್ಳೆಯವರಿಗೆ ಮಾತ್ರ ಸಿಗುವುದು ರೀ ಶಿವ, ಕೆಟ್ಟವರಿಗೆ ಸಿಗುವುದಿಲ್ಲ, ಕೆಟ್ಟದ್ದು ಮಾಡಿದವರಿಗೂ ಸಿಗುವುದಿಲ್ಲ. ಅಶುಭೈ ಪಾಪಕರ್ಮಾಣ ಯೇ ನರಾಹ ಕಲುಷೀಕೃತಾ, ಅಶುಭೈ ಕಲುಷೀಕೃತಾ ಪಾಪಕರ್ಮಾಣ. ಕೆಟ್ಟವರು ಕೆಟ್ಟತನದಿಂದಲೇ ಹಾಳಾಗಿರ್ತಾರೆ, ಮತ್ತು ಒಳ್ಳೆಯದಾಗಿದೆ ಅಂಥವರು ಈಶಾನ ನ ಪ್ರಬದ್ಯಂತೆ. ಹೇಗೆ? ತಮೋ ಸರಾಜಸ ವರ್ತಯ, ಅವರು ಕೆಟ್ಟದ್ದು ಮಾಡುವುದು ಯಾವುದರಿಂದಾಗಿ? ರಾಜಸವಾದ ಧರ್ಮದಿಂದಾಗಿ, ಗುಣದಿಂದಾಗಿ. ಅವರಿಂದ ಕೆಟ್ಟದಾಗುವುದು ಹೇಗೆ? ಅವರು ತಾಮಸರಾದ್ರಿಂದ, ತಮೋ ಗುಣದ ಪ್ರಭಾವದಿಂದ. ಯಾರು ತಾಮಸರು ರಾಜಸರು ಇರ್ತಾರೋ ಅವರು ಶಿವನನ್ನು ಮುಟ್ಟುವುದಿಲ್ಲ, ಪಡೆಯುವುದಿಲ್ಲ, ಕೇಳುವುದಿಲ್ಲ. ಹಾಗೆ ಮಾಡಿಕೊಂಡಿದ್ದಾರೆ. ನಾನು ಹೇಳುವುದುಂಟು, ಕಿವಿ ಅದು ಸ್ವಚ್ಛವಾಗಿದ್ದರೆ ಕೇಳುತ್ತದೆ, ಅದರಲ್ಲಿ ಗಲೀಜು ತುಂಬಿದರೆ ಕೇಳುವುದಿಲ್ಲ. ಅದನ್ನು ನೀವು ಸಿಮೆಂಟ್ ಹಾಕಿದರೆ ಅದು ಕೇಳುವಂಥದ್ದೇ ಅಲ್ಲ, ಅದು ಜಡ ಆಗ್ತದೆ ಆಗ. ಹಾಗೆ ಇದು ರಾಜಸ ತಾಮಸಗಳು ಕಶ್ಮಲ ಮತ್ತು ಎಂಥದ್ದು ಮುಚ್ಚಳ ಇದ್ದಾಗೆ. ಕಶ್ಮಲ ಅದು ಬಿದ್ದು ಕೇಳದೆ ಹೋಗ್ತದೆ, ಮುಚ್ಚಳ ನಾವಾಗಿ ಹಾಕಿಕೊಂಡು ಕೇಳದಂತೆ ಮಾಡ್ತೇವೆ. ಮುಚ್ಚಳ ಎಷ್ಟು ಗಟ್ಟಿಯೂ ಇರ್ತದೆ, ಕಶ್ಮಲ ಅದು ಮೃದು ಇರ್ತದೆ, ಹೋಗ್ಲಿಕ್ಕೂ ಬರ್ತದೆ, ಸ್ವಲ್ಪ ಸ್ವಲ್ಪ ಕೇಳೋದು. ರಾಜಸ ಮತ್ತು ತಾಮಸ ಅಂತ. ಯಾರು ರಾಜಸ ತಾಮಸರು ಅವರಿಗೆ ಶಿವ ಕೇಳುವುದಿಲ್ಲ, ಶಿವ ಸಿಗುವುದಿಲ್ಲ. ಈಶಾನಂ ಸಂಪ್ರಬದ್ಯಂತೆ ದ್ವಿಜಾ ಭಾವಿತ ಭಾವನಾ. ಯಾರು ಸಾತ್ವಿಕರಿದ್ದಾರೆ, ಶಿವನ ಮೇಲೆ ಭಕ್ತಿಯನ್ನು ಮಾಡಿಕೊಂಡವರಿದ್ದಾರೆ, ಅನುಭಾವಿಗಳಿದ್ದಾರೆ, ಅಂಥವರು ಶಿವನನ್ನು ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ, ಮುಂದುವರಿತಾರೆ, ಅವನಡೆಗೆ ಸಾಕ್ತಾರೆ. ಇಷ್ಟೇ ವಿಷಯ. ನಿಜವಾಗಿ ಕೆಟ್ಟದ್ದು ಮಾಡಿದವರಿಗೆ ಸಿಗಲಿಕ್ಕಿಲ್ಲವ, ಒಳ್ಳೆಯದು ಮಾಡಿದವರವರಿಗೆ ಸಿಗದೆ ಇರುವುದೂ ಇಲ್ಲ ಅಂತ. ಈ ರೀತಿಯಾಗಿ ಬಹಳ ಸುಂದರವಾಗಿ ಇನ್ನೂ ಅನೇಕ ಉಪಮನ್ಯು ಹೇಳಿರತಕ್ಕಂಥ ಕೆಲವು ಮಾತುಗಳು, ಶಿವನ ಬಗ್ಗೆ ಅವನ ಉದಾರವಾದಂತಹ ಅನುಭವಗಳನ್ನು ಕೃಷ್ಣ ಮತ್ತೊಮ್ಮೆ ಇಲ್ಲಿ ಮೆಲುಕು ಹಾಕ್ತಾನೆ. ಅಂದರೆ ಕೃಷ್ಣ ಅಲ್ಲಿ 6 ತಿಂಗಳಿದ್ದೆ ಎನ್ನುವುದು ನಾವು ಹಿಂದೆ ಕೇಳಿದ್ದೆವು. ಲಿಂಗ ಪುರಾಣ ಹೇಳ್ತದೆ 1 ವರ್ಷದವರೆಗೆ ಇದ್ದ. ಅಂದರೆ ಬಂದು ಹೋಗಿ 2 ಸತಿ ಬರುವುದನ್ನು ಇಟ್ಟುಕೊಂಡು ಅವನು ಹೇಳಿದ್ದು ಅಂತ ಅರ್ಥ ಮಾಡಲಿಕ್ಕಾಗ್ತದೆ. ಅಂದು ಸುಮಾರು ಸಮಯದಲ್ಲಿ ಅವನು ಸಿಕ್ಕಿದ್ದಾನೆ. ಹಾಗಾಗಿ ಅಲ್ಲಿನ ಕೆಲವು ಮಾತುಗಳನ್ನು ಮೆಲುಕು ಹಾಕ್ತಾ ಹೇಳಬೇಕಾದಾಗ ನಡುವೆ ತಿಳಿಸ್ತಾನೆ. ಹೀಗಾಗಿ ಶಿವನ ಚಿಂತನೆಯನ್ನು ಮತ್ತೆ ನಾವು ಕೃಷ್ಣನ ಮಾತಿನಿಂದ ಯುಧಿಷ್ಠಿರನು ಹೇಳುವಾಗ ಹೇಳಿದ್ದನ್ನು ಕೇಳಿಕೊಳ್ಳುವ, ಅದನ್ನು ಮತ್ತೆ ವೈಶಂಪಾಯನರು ಹೇಳಿದ್ದನ್ನು ಕೇಳುವ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಿಸು. ನಾರಾಯಣ ನಾರಾಯಣ.